ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ ನೋಡೋಣ. 1 ಮತ್ತು 1ರಿಂದ 3ನೇ ವಚನದವರೆಗೆ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ರಿಂದ 3 ವಚನವರೆಗೆ ಯಾರಾದರೂ ಒಬ್ರು ಓದ್ರಿ. ಸಾಕು ಸಾಕು ಬ್ರದರ್. ಅಲ್ಲಿ ಬರೆಯಲ್ಪಟ್ಟಿದೆ, ನಮಗೆ ನೇಮಕವಾದಂತ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನ ಅಲಕ್ಷ್ಯ ಮಾಡಿ ಮೇಲೆ ನೋಡುವಾಗ ಪ್ರೇರೆ, ಅಲ್ಲಿ ಬರೆಯಲ್ಪಟ್ಟಿದೆ, ನಮಗೆ ನೇಮಕವಾದಂತ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಆಮೇಲೆ ಮೇಲೆ ನೋಡ್ತೀವಿ, ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ ಹತ್ತಿಕೊಳ್ಳುವ ಪಾಪವನ್ನ ನಾವು ಸಹ ತೆಗೆದಿಟ್ಟು. ಮೊದಲನೇದಾಗಿ ಏನಂತ, ನಮಗೆ ಅಭ್ಯಂತರ ಮಾಡುವಂತ ಪಾಪವನ್ನ, ನಮಗೆ ಏನಂತಾರ ಡಿಸ್ಟರ್ಬೆನ್ಸ್ ಮಾಡುವಂತ ಕೆಲಸಗಳನ್ನ, ನಮಗೆ ಎಷ್ಟೋ ರೀತಿಯಲ್ಲಿ ಸಮಸ್ಯೆ ತರುವಂತ ಕೆಲವೊಂದು ನಮ್ಮ ಜೀವಿತದಲ್ಲಿರುವಂತ ದೇವರಿಗೆ ಮತ್ತು ನಮಗೆ ಆತ್ಮೀಯ ಜೀವಿತದ ಬೆಳವಣಿಗೆಗೆ ಮತ್ತು ನಮಗಿರುವಂತ ಎಲ್ಲ ಕಾರ್ಯಗಳು ನಾವು ತೆಗೆದಿಡಬೇಕಂತ ವಾಕ್ಯದಲ್ಲಿ ಬರೀಲಿ. ಅಭ್ಯಂತರ ಮಾಡುವಂಥವು, ಡಿಸ್ಟರ್ಬೆನ್ಸ್ ಮಾಡುವಂಥವು, ನಮ್ಮನ್ನ ತಡೆ ಹಿಡಿಯುವಂಥವು ಎಷ್ಟೋ ಇವ. ಒಂದು ಉದಾಹರಣೆ ಹೇಳ್ತೀನಿ. ರನ್ನಿಂಗ್ ರಸ್ ಮಾಡ್ತೀವಲ್ಲ, ರನ್ನಿಂಗ್ ರಸ್ ಕಾಂಪಿಟೇಷನ್ ಇರ್ತದೆ ಅನ್ಕೊಳ್ರಿ ಅಲ್ಲ. ರನ್ನಿಂಗ್ ರಸ್ ಕಾಂಪಿಟೇಷನ್ ಅಲ್ಲಿ ರನ್ನಿಂಗ್ ಮಾಡುವಂತ ಪಾರ್ಟಿಸಿಪೇಟ್ ಮಾಡುವಂತ ಆ ವ್ಯಕ್ತಿ ನೋಡ್ರಿ, ಈಗ ಟ್ರ್ಯಾಕಿಗೆ ಬಂದಿದ್ದಾನೆ ರನ್ನಿಂಗ್ ಮಾಡ್ಲಿಕ್ಕೆ ಟ್ರ್ಯಾಕಿಂಗ್ ಬಂದಂತ ವ್ಯಕ್ತಿ, ಆತನು ಎಂತ ಡ್ರೆಸ್ ಹಾಕೊಂಡಿರ್ತಾನಂದ್ರೆ, ಒಳ್ಳೆ ಟೈಟ್ ಜೀನ್ಸ್ ಹಾಕೊಂಡು ಮೇಲೆ ಒಂದು ಒಳ್ಳೆ ಬ್ಲೇಸರ್ ಹಾಕೊಂಡು ಬರ್ತಾರ. ಕರೆಕ್ಟ್ ಅಲ್ಲ? ರನ್ನಿಂಗ್ ರೇಸ್ ಮಾಡುವಂತ ಎಂತ ವ್ಯಕ್ತಿ ಹೆಂಗ್ ಬರ್ತಾನೆ, ಒಂದೇ ಟೈಟ್ ಜೀನ್ಸ್ ಹಾಕೊಂಡು ಒಂದು ಒಳ್ಳೆ ಸೂಟ್ ಹಾಕೊಂಡು ಬರ್ತಾರ? ಇಲ್ಲ. ಕರೆಕ್ಟ್ ಬ್ರೋ. ಎಂತದ್ದು, ಬಹಳ ತನ್ನ ದೇಹಕ್ಕೆ ಹತ್ತಿಕೊಳ್ಳುವಂತ ಒಂದು ಒಳ್ಳೆ ಬನೀನ್ ಹಾಕೊಂಡಿರ್ತಾನಲ್ಲ, ಬನೀನ್ ಹಾಕೊಂಡು ಒಂದು ನಿಕ್ಕರ್ ಹಾಕೊಂಡು ಬಹಳ ಸಿಂಪಲ್ ಆಗಿ ಒಳ್ಳೆ ಶೂ ಹಾಕೊಂಡು ಬರ್ತಾನೆ. ಯಾಕಂದ್ರೆ ನಾನು ಈ ಟ್ರ್ಯಾಕ್ ನಲ್ಲಿ ಓಡುವಾಗ ನನ್ನ ಗುರಿಯನ್ನ ನಾನು ಮುಟ್ಟುವುದಕ್ಕೋಸ್ಕರ ನಾನು ಹೋಗುವಾಗ ನನ್ನ ಬಟ್ಟೆಗಳು ನನಗೆ ಅಭ್ಯಂತರ ತರಬಾರ್ದಂತ ಅಲ್ಲ, ನನ್ನ ಬಟ್ಟೆಗಳು ನನಗೆ ಅಡ್ಡಿ ಆಗಬಾರ್ದು, ನನ್ನ ವಸ್ತ್ರಗಳು ನನ್ನ ಒಂದು ಓಟಕ್ಕೆ ನನಗೆ ತೊಂದರೆ ಕೊಡಬಾರ್ದು ಅಂತೇಳಿ ಆತನಿಗೆ ಅಭ್ಯಂತರವಾದಂಥದ್ದನ್ನು ತೆಗೆದಿಟ್ಟು ಆತನಿಗೆ ಅನುಕೂಲವಾದಂಥ ಒಳ್ಳೆ ವಸ್ತ್ರಗಳನ್ನ ಹಾಕೊಳ್ತು ಬರ್ತಾನೆ. ಇವತ್ತು ನೋಡ್ರಿ, ನಮಗೆ ಅಭ್ಯಂತರ ಮಾಡುವಂಥದ್ದನ್ನು ತೆಗೆದು, ಒಂದು ವೇಳೆ ನಾವು ಹೇಳಿದಂತೆ ಜೀನ್ಸ್ ಹಾಕೊಂಡು ಸೂಟ್ ಹಾಕೊಂಬಂದ್ರೆ ಆತನ ಓಡ್ಲಿಕ್ಕೆ ಸಾಧ್ಯನಾ? ಒಳ್ಳೆ ಫಾರ್ಮಲ್ ಶೂ ಹಾಕೊಂಬಂದ್ರೆ ಓಡ್ಲಿಕ್ಕೆ ಸಾಧ್ಯನಾ? ಒಂದು 2-3 ಹೆಜ್ಜೆ ಹೋಗಷ್ಟೇನ ಆತನ ಏನ್ ಮಾಡ್ತಾನೆ, ಎಡವಿ ಬೀಳ್ತಾನೆ, ಬಿದ್ದು ಹೋಗ್ತಾನೆ. ಆತನ ಗುರಿ ಮುಟ್ಟೋಕ್ಕಾಗಲ್ಲ, ಆತನಿಗೆ ಅದು ಕಂಫರ್ಟ್ ಇರಲ್ಲ ಪ್ರಿಯ. ಆದ ಕಾರಣ ದೇವರ ವಾಕ್ಯ ಹೇಳ್ತತೆ, ನಿಮಗೆ ಮತ್ತು ದೇವರಿಗೆ, ಇವತ್ತು ನಮಗೆ ಮತ್ತು ದೇವರಿಗೆ ಅಭ್ಯಂತರ ತರುವಂಥದ್ದು ಯಾವುದಾದ್ರೂ ವಿಷಯಗಳು ಇರುವುದಾದ್ರೆ ಅವುಗಳನ್ನ ತೆಗೆದಿಟ್ಟು, ಎರಡನೇದಾಗಿ ನೋಡುವಾಗ ನಂಬಿಕೆಯನ್ನು ಹುಟ್ಟಿಸುವಾತನು ಮತ್ತು ಪೂರೈಸುವಾತನು ಆ ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ನಾವು ಓಡುವವರಾಗಿರ್ಬೇಕಂತ. ಹಲ್ಲೆಲೂಯಾ. ಹೌದು, ಓಟ. ಅದಕ್ಕೆ ಮೊನ್ನೆ ಒಂದು ಬಸ್ನಲ್ಲಿ ಬರೆದೆ, ಗುರಿ ಮುಂದೆ ಗುರಿ ಹಿಂದೆ ಗುರು ಅಂತ. ಮುಂದೆ ಏನಿದೆ ಅಂತ ಗುರಿ ಇದೆ, ಹಿಂದೆ ಏನಿದೆ ಗುರು ಇದೆ. ಅಪ್ಪ ಎಂತ ಮಾತಪ್ಪ. ನಮ್ಮ ಗುರಿ ಮುಂದೆ ಇರಬೇಕು. ಲೋಕದ ರೀತಿ ಗುರು ಇರ್ಬೋದೇನೋ, ಆದ್ರೆ ನಮ್ಮ ಗುರು, ಪರಮ ಗುರು ಯೇಸು ಸ್ವಾಮಿ ಆಗಿದ್ದಾರೆ ಪ್ರಿಯ. ಅವ್ರು ನಮ್ಮನ್ನು ಪ್ರೋತ್ಸಾಹ ಮಾಡುವವರು ಆಗಿದ್ದಾರೆ. ಆದ ಕಾರಣ ಬೈಬಲಲ್ಲಿ ಕೆಲವು ವ್ಯಕ್ತಿಗಳ ಓಟವನ್ನು ಓಡಿದ್ದಾರೆ. ಇಲ್ಲಿ ನಾವು ನೋಡಿದ್ವಿ ಆವಾಗಲೇ ಏನಂತ, ನಮಗೆ ನೇಮಕ ಓಟ ಇದೆ ಅಂತ. ಬೈಬಲ್ ಅಲ್ಲಿ ಕೆಲವರು ಓಟವನ್ನು ಓಡಿದ್ದಾರೆ. ಅವ್ರ ಓಟ ಯಾವ ರೀತಿ ಇರ್ತದಂತ ನಾವು ನೋಡೋಣ.
ಮೊದಲನೇ ಓಟ ಯಾವುದಕ್ಕಾಗಿ ಓಡಿದ್ರಂತ ನಾವು ನೋಡುವಾಗ 2ನೇ ಅರಸುಗಳು 5ನೇ ಅಧ್ಯಾಯ 20ನೇ ವಚನ ನೋಡ್ರಿ. 2ನೇ ಅರಸುಗಳು 5ನೇ ಅಧ್ಯಾಯ 20ನೇ ವಚನ. ಓದ್ರಿ ಕರೆಕ್ಟ್ ಓದ್ರಿ. ಸಾಕು ಬ್ರದರ್. ಗೆಹಜಿ ಓಟ ಮೊದಲನೇದಾಗಿ ಓಡ್ತಾ ಇದ್ದಾನೆ. ಗೆಹಜಿ ಓಡ್ತಾ ಇದ್ದಾನೆ. ಅಲ್ಲಿ ಬರೆಯಲ್ಪಟ್ಟಿದೆ ಮೊದಲನೇದಾಗಿ ಆತನು ಗೆಹಜಿ ಅಲ್ಲಿ ಓಡ್ತಾ ಇದ್ದಾನಂತ. ಯಾವುದಕ್ಕಾಗಿ ನೋಡ್ರಿ 21ನೇ ವಚನ. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನ ಕಂಡು. ಗೆಹಜಿ ಓಡ್ತಾ ಇದ್ದಾನೆ. ಯಾವುದಕ್ಕಾಗಿ ಓಡ್ತಾ ಇದ್ದಾನಂದ್ರೆ ರಥದಲ್ಲಿ ಕುಳಿತಿರುವಂತ ನಾಮಾನನನ್ನ ಕಂಡುಕೊಳ್ಳುವುದಕ್ಕೋಸ್ಕರ. ರಥದಲ್ಲಿ ಇದ್ದಂತ ನಾಮಾನನನ್ನು ಕಂಡುಕೊಳ್ಳುವುದಕ್ಕೋಸ್ಕರ. ನಾಮಾನನ ಬಗ್ಗೆ ನಮ್ಗೆಲ್ಲ ಗೊತ್ತಲ್ಲ. ನಾಮಾನನು ಕುಷ್ಠರೋಗಿ ಆಗಿದ್ದ. ಆತನು ಪ್ರವಾದಿಯಾದ ಎಲೀಷನ ಹತ್ರ ಬಂದಾಗ, ನೀನು ಹೋಗಿ ಇಂಥ ಒಂದು ನದಿಯಲ್ಲಿ ಮುಳುಗಬೇಕು, ಮುಳುಗಿದ್ರೆ ನಿನಗಿರುವಂತ ರೋಗ ಗುಣವಾಗ್ತದೆ ಅಂದಾಗ ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸಿ ನಾಮಾನನು ಹೋಗಿ ಆ ಯೋರ್ಧಾನ ಹೊಳೆಯಲ್ಲಿ ಮುಳುಗಿದಾಗ ಆತನ ರೋಗ ವಾಸಿ ಆಗ್ತದೆ. ರೋಗ ವಾಸಿ ಆದಾಗ ಆತನು ಮತ್ತೆ ಪ್ರವಾದಿ ಹತ್ರ ಬರ್ತಾನೆ. ಬಂದು, ಅಯ್ಯ ಏನಾದ್ರೂ ಮತ್ತೆ ನನಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ನನ್ನ ಒಂದು ದೇಹ ಕೂಸಿನಂತೆ ಆಗಿದೆ, ನನ್ನ ರೋಗ ಕುಷ್ಠರೋಗ ಗುಣ ಆಗಿದೆ, ನಾನು ಏನಾದ್ರೂ ಕೊಡ್ತೀನಿ, ನಿಮಗೆ ಕಾಣಿಕೆಯಾಗಿ ತಗೊಳ್ರಿ ಅಂದ್ರೆ, ಇಲ್ಲ ಕಾಣಿಕೆ ಬೇಡ, ನೀನು ಹಂಗೆ ಹೋಗು, ನಮಗೆ ಕಾಣಿಕೆ ತೆಗೆದುಕೊಳ್ಳಲ್ಲ ಅಂತ ಪ್ರವಾದಿ ಹೇಳ್ತಾನೆ. ಪ್ರವಾದಿ ಹೇಳ್ದಾಗ, ಇಲ್ಲ ಗುರುವೇ ಏನಾದ್ರೂ ಒಂದು ತಗೊಳ್ಳ ಅಂದ್ರೆ, ಇಲ್ಲ ನಾನು ತಗೊಳ್ಳಲ್ಲ ಅಂತ ಹೇಳಿದಾಗ ಅಲ್ಲಿರುವಂತ ಗೆಹಜಿ ಇದೆಲ್ಲ ನೋಡ್ತಿರ್ತಾನೆ. ಆಗ ಸರಿ ಅಂತೇಳಿ ನಾನು ಹೋಗ್ತೀನಿ ಗುರುವೇ ಅಂದಾಗ ಸರಿ ಅಂತೇಳಿ ಯಾರು ನಾಮಾನನು ತನ್ನ ರಥ ಏರಿ ಹೋಗ್ತಾ ಇರ್ತಾನೆ. ಕುಷ್ಠರೋಗ ಇತ್ತು, ಗುಣ ಆಯ್ತು, ಚೆನ್ನಾಗಾಯ್ತು, ಕಾಣಿಕೆ ಕೊಡಕ್ ಬಂದ ಸೇವಕಂತ ಎಲೀಷ ತೆಗೆದುಕೊಳ್ಳಿಲ್ಲ, ಆತನು ಹೋಗ್ತಾ ಇದ್ದಾನೆ. ಅವಾಗ ಗೆಹಜಿ, ಅಯ್ಯೋ ಗುರಿಗೆ ಸ್ವಲ್ಪ ಆದ್ರೂ ಬುದ್ಧಿ ಇಲ್ಲ, ಒಳ್ಳೆ ಕಾಣಿಕೆ ತೆಗೆದುಕೊಂಡು ಬಂದು ಕೊಡ್ತಾ ಇದ್ರೆ ಏನಿತನು ಬೇಡ ಅಂತ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ನಾವು ನೀವು ಆ ಸ್ಥಾನದಲ್ಲಿದ್ರೆ ಏನ್ ಹೇಳ್ತೀವಿ? ನಿನಗೆ ನೋಡಪ್ಪ ಎಷ್ಟು ಒಳ್ಳೆ ಸ್ವಸ್ಥತೆ ಆಗಿದೆ, ಇಲ್ಲಾಂದ್ರೆ ಎಷ್ಟು ಒಳ್ಳೆ ಬಿಡುಗಡೆ ಸಿಕ್ಕಿದೆ, ಮತ್ತೆ ನಿನಗೆ ಸ್ವಸ್ಥತೆ ಮಾಡಿದ್ಕೆ ಸ್ವಲ್ಪ ಆದ್ರೂ ಸಭೆಗೆ ಏನಾದ್ರೂ ಕೊಡಬಾರ್ದಂತ ಕೆಲವೊಂದ್ಸರಿ ನಾವು ಆಸೆಯನ್ನು ತೆಗೆದುಕೊಳ್ತೀವಿ. ಆದ್ರೆ ಎಲೀಷನ್ ಹಂಗ್ ಮಾಡ್ಲಿಲ್ಲ. ಇಲ್ಲ, ಹೋಗು ಅಂತ ಹೇಳ್ದ. ಆ ನಾಮಾನನು ರಥದಿಂದ ಹೋಗ್ತಾ ಇದ್ರೆ ಈತನು ಓಡ್ತಾ ಇದ್ದಾನಂತ. ಯಾವುದಕ್ಕೋಸ್ಕರ? ಅಲ್ಲಿ ನೋಡ್ರಿ 22ನೇ ವಚನ. ಅವನು ಕ್ಷೇಮ ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿಯ ಮಂಡಳಿಯವರಾದ 2 ಯವನಸ್ಥರು ಬಂದಿರುತ್ತಾರೆ. ಆದದ್ದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನ್ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು. ಆ ನಾಮಾನನ ಹತ್ರ ಹೇಳ್ತಾ ಇದ್ದಾನೆ, ಗೆಹಜಿ ಏನ್ ಹಿಂಗ ರಥದಿಂದ ನನ್ನ ಹತ್ರ ನೀನ್ ಇಷ್ಟು ಓಡ್ ಬರ್ತಾ ಇದೆ ಅಂದ್ರೆ, ಇಲ್ಲ ಪ್ರವಾದಿ ಮಂಡಲದಿಂದ 1-2 ಶಿಷ್ಯರು ಬಂದಿರ, ಅವ್ರಿಗೇನೋ ಒಂದು ಸ್ವಲ್ಪ ಬೆಳ್ಳಿ, ಸ್ವಲ್ಪ ಬಟ್ಟೆಗಳು, ಸ್ವಲ್ಪ ಏನೋ ಒಂದು ಕಾಣಿಕೆ ಬೇಕಂದಾಗ ತಗೋ, ಏನು ಸ್ವಲ್ಪ ಏನು ಜಾಸ್ತಿನೇ ತಗೋ, ನಾನು ಅವಾಗ ಹೇಳಿದ್ನಲ್ಲ ನಾನು ನೀವು ಕಾಣಿಕೆ ಆಗಿ ಕೊಡ್ತೀನಿ ಅಂದ್ರೆ, ಇಲ್ಲ ಈಗ ಬಂದಿದ್ದಾರೆ ಅವ್ರಿಗೋಸ್ಕರ ಕೊಡ್ಬೇಕಂತೇಳಿ ಆತನು ಆ ಒಂದು ಬೆಳ್ಳಿ, ಆ ಒಂದು ಬಟ್ಟೆ, ಆ ಒಂದು ಸ್ವಲ್ಪ ಹಣವನ್ನು ತಗೊಂಡು ಹೋದ್ನಂತ ಪ್ರಿಯರೇ. ಗೆಹಜಿ ಓಟ ಇವತ್ತು ಲೋಕಕ್ಕೋಸ್ಕರ ಪ್ರಿಯರೇ. ಗೆಹಜಿ ಓಟ ಯಾವುದಕ್ಕೋಸ್ಕರ? ಲೋಕಕ್ಕೋಸ್ಕರ ಓಡ್ತಾ ಇದ್ದಾನೆ. ಯಾವುದಕ್ಕೋಸ್ಕರ? ಸ್ವಲ್ಪ ಬಟ್ಟೆ, ಸ್ವಲ್ಪ ವಸ್ತ್ರ, ಸ್ವಲ್ಪ ಬೆಳ್ಳಿ, ಸ್ವಲ್ಪ ಬಂಗಾರ. ಹೌದು ಪ್ರಿಯರೇ, ಗೆಹಜಿ ಓಟ ಲೋಕಕ್ಕೋಸ್ಕರ ಓಡ್ತಾ ಇದ್ದಾನೆ. ಆಮೇಲೆ ಗೆಹಜಿ ಏನು ಗೊತ್ತಿಲ್ದಂಗೆ ಸುಮ್ಮನೆ ಬಂದು ಮತ್ತೆ ತನ್ನ ಗುರು ಹತ್ರ ಬಂದು ಆ ಬಟ್ಟೆ, ಬೆಳ್ಳಿ, ಬಂಗಾರ ಏನ್ ಮಾಡಿದ್ನ ಎಲ್ಲೋ ಬಚ್ಚಿಟ್ಟು ಬಂದು ಸುಮ್ಮನೆ ಕುಂತ. ಎಲೀಷನ್ ಕೇಳ್ತಾ ಇದ್ದಾನೆ, ಗೆಹಜಿ ಎಲ್ಲಿಗೆ ಹೋಗಿದ್ದೆ ನೀನು? ಗುರುವೇ, ನಾನು ಎಲ್ಲಿಗೆ ಹೋಗ್ಲಿ? ಅಲ್ಲ,
ನೋಡಿ, ಕೆಲವೊಂದ್ಸರಿ ನಾವು ಕೂಡ ಅನೇಕ ತಪ್ಪುಗಳನ್ನ ಮಾಡಿ ಬಚ್ಚಿಟ್ಟುಕೊಂಡಿರ್ತೀವಿ. ಅದಕ್ಕೆ ಆ ಯೋಧಾನು ಏದೇನ್ ತೋಟದಲ್ಲಿ ಅವ್ವ ಮತ್ತು ಆದಾಮನ ಪಾಪ ಮಾಡಿದಾಗ ದೇವರು ಬಂದು ಕೇಳ್ತಾರೆ, ಏನಂತ ಕೇಳ್ತಾರೆ? ಆದಾಮನೇ ಎಲ್ಲಿದ್ದೀ ನೀನು ಅಂದ್ರೆ, ಅಯ್ಯೋ ದೇವರೇ, ನಿನಗೆ ಮರೆಯಾಗಿ ನಾನು ಬಚ್ಚಿಟ್ಟುಕೊಂಡಿದ್ದೇನೆ. ಅನೇಕ ಸಾರಿ ತಪ್ಪುಗಳು ಮಾಡಿದಾಗ ಪ್ರಿಯರೇ ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ ಬರ್ತದೆ ಪ್ರಿಯರೇ. ಗೆಹಜಿ ಕೇಳ್ತಾರೆ, ಎಲೀಷನು, ಗೆಹಜಿ ನೀನ್ ಎಲ್ಲಿಗೆ ಹೋಗಿದ್ದೀಯ ಅಂದ್ರೆ, ಸ್ವಾಮಿ ನಾನು ಎಲ್ಲಿಗೆ ಹೋಗಿರ್ಲಿ, ಗುರುವೇ ನಾನು ಎಲ್ಲಿಗೆ ಹೋಗಿ ಇಲ್ಲೇ ಇದ್ದೀನಲ್ಲ. ಇಲ್ಲ, ನೀನು ನಾಮಾನನ ಜೊತೆ ರಥದ ಹಿಂದೆ ಓಡ್ತಾ ಇರುವಾಗ ನನ್ನ ದಿವ್ಯ ದೃಷ್ಟಿಗೆ ದೇವರು ತೋರಿಸಲಿಲ್ಲವೇ ಕೇಳಿದಾಗ, ಹೌದಾ ಸ್ವಾಮಿ. ಆಗ 26ನೇ ವಚನ, ಅವನಿಗೆ ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೆಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸ ದಾಸಿ ಜನವು ಇವುಗಳನ್ನ ಸಂಪಾದಿಸುವುದಕ್ಕೆ ಇದು ಸಮಯವೂ ಅಲ್ಲ. ಗೆಹಜಿ, ಇದು ಸಮಯನ? ನೀನು ಓಡ್ತಾ ಇರೋ ದೇವ್ರು ನನಗೆ ತೋರಿಸಿಲ್ಲ ಅನ್ಕೊಂಡಿಯಾ? ನಮಗೆ ಗೊತ್ತಾಗಿಲ್ಲ ಅನ್ಕೊಂಡಿಯಾ? ನನ್ನ ದಿವ್ಯ ದೃಷ್ಟಿ ಕಾಣ್ತಾ ಇದೆ ಅಂದಾಗ ಅಯ್ಯೋ ಸ್ವಾಮಿ ಅಂತಾನ. ಆಗ ನೋಡ್ರಿ, ಯಾವಾಗಾದ್ರೂ ನಾಮಾನನು ತನ್ನ ಕುಷ್ಠರೋಗವನ್ನ ಹೋಗ್ಲಾಡ್ಸ್ಕೊಳ್ಳುವುದಕ್ಕೆ ಯೋರ್ಧಾನ ಹೊಳೆಯಲ್ಲಿ ಬಿಟ್ಟು ಬಂದಿದ್ನು, ಆ ರೋಗ ವಾಸಿ ಆಯ್ತು. ಅವಾಗ ಹೇಳ್ತಾನೆ ಎಲೀಷನು, ನೋಡು ನೀನು ಲೋಕಕ್ಕೋಸ್ಕರ ಓಡಿದೆ, ಅದರಿಂದ ಬಿಟ್ಟು ಹೋದಂತ ನಾಮಾನನ ಕುಷ್ಠ ನಿನಗೆ ಹತ್ತಿಕೊಳ್ತತ ಅಂದ ತಕ್ಷಣನೇ ಆತನಿಗೆ ಕುಷ್ಠರೋಗ ಮತ್ತೆ ಹಿಡಿತಂತ ಪ್ರಿಯರೇ. ಈ ವಾಕ್ಯವನ್ನ ಕೇಳುವಂತ ನಾನು ನೀನು ಪ್ರಿಯರೇ, ನೋಡ್ರಿ, ಕುಷ್ಠರೋಗ ನಾಮಾನನ ಬಿಟ್ಟು ಹೋಯ್ತು, ಅಲ್ಲಿಗೆ ಹೋಯ್ತು ಅನ್ಕಂಡೆ, ಆದ್ರೆ ಅದು ಅಲ್ಲಿಗೆ ಹೋಗ್ಲಿಲ್ಲ ಅಂತ. ಯಾರಿಗೆ ಹಿಡಿತು? ಮತ್ತೆ ಗೆಹಜಿಗೆ ಹಿಡಿತು. ಕಾರಣ ಏನು? ಗೆಹಜಿ ದೇವರ ಸನ್ನಿಧಾನವನ್ನ ಬಿಟ್ಟ. ಗೆಹಜಿ ದೇವರ ಸೇವಕರ ಪರಿಚರ್ಯ ಆ ಸನ್ನಿಧಾನವನ್ನ ಬಿಟ್ಟು ಸ್ವಲ್ಪ ದುಡ್ಡು, ಸ್ವಲ್ಪ ಬೆಳ್ಳಿ, ಸ್ವಲ್ಪ ವಸ್ತ್ರಕ್ಕೋಸ್ಕರ ಓಡಿದಂತ ಪ್ರಿಯ. ಈ ವಾಕ್ಯವನ್ನ ಕೇಳುವಂತ ನಾನು ನೀನು ಇವತ್ತು ಲೋಕಕ್ಕೋಸ್ಕರ ಓಡ್ತಾ ಇದ್ದೀವ? ಲೋಕಕ್ಕೋಸ್ಕರ ಓಡಿದಂತ ಗೆಹಜಿಗೆ ನಾಮಾನನು ಬಿಟ್ಟು ಹೋದಂತ ಕುಷ್ಠರೋಗ ಬಂತಂತ. ಒಂದ್ಸರಿ ಒಬ್ಬ ಸಾರು, ಫಿಸಿಯೋಥೆರಪಿಸ್ಟ್ ಡಾಕ್ಟರ್, ಆ ಸಾರು ಇದು ಕಮಲಾಪುರ ಹತ್ರ ಒಂದು ಸ್ಥಳಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ನಾನು, ಇನ್ನೊಬ್ಬ ಸಾರು, ಮತ್ತೆ ಇನ್ನ ಇಬ್ರು ಗಾಡಿಯಲ್ಲಿ, 4 ಜನ ಗಾಡಿಯಲ್ಲಿ ಹೋದ್ವಿ. ಹೋದ್ರೆ ಕಮಲಾಪುರದಿಂದ ಅಲ್ಲೆಲ್ಲ ಬರೇ ಬಾಳೆ ತೋಟಗಳು ಜಾಸ್ತಿ ಇದಾವಲ್ಲ, ನೀರಾವರಿ ಒಳ್ಳೆ ಅದು ಏರಿಯಾ, ಬರೇ ಹಚ್ಚ ಹಸ್ರ ಇರ್ತತೆ. ಈ ಹಂಪಿ ಒಳ್ಳೆ ಸೈಡು ಹೋದಾಗ ಒಂದು ಮೇನ್ ರೋಡ್ನಲ್ಲಿ ಗಾಡಿ ನಿಂದಿರಿಸಿದ್ವಿ. ಗಾಡಿ ನಿಂದಿರಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ನಡ್ಕೊಂಡು ಹೋಗಿ ಒಳಗ ಒಂದು ಸ್ವಲ್ಪ ದೂರದಲ್ಲಿ ಒಬ್ಬತನು ಶೆಡ್ ಹಾಕೊಂಡು ಅಲ್ಲಿದ್ದಾನೆ. ನೀವು ಇಲ್ಲೇ ಇರಿ, ನಾನು ಮಾತಾಡ್ಸಿ ಬರ್ತೀನಿ ಅಂತೇಳಿ ಆ ಗೌರ್ಮೆಂಟ್ ಡಾಕ್ಟರ್ ಫಿಸಿಯೋಥೆರಪಿಸ್ಟ್ ಹೋದ್ರು. ಒಳಗೆ ಹೋಗಿ ಒಂದು ಕವರ್ನಲ್ಲಿ ಏನೋ ತಗೊಂಡೋಗಿ ಆತನೆಲ್ಲ ಮಾತಾಡಿಸಿ ಎಲ್ಲ ಆಯ್ತು. ಆತನು ಆ ಕಾರ್ಡ್ನಲ್ಲಿ ಒಬ್ಬನೇ ಇದ್ದಾನೆ. ನೋಡು, ಚೆನ್ನಾಗಿರು, ಇನ್ನೂ ಟ್ಯಾಬ್ಲೆಟ್ ಆದ್ರೆ ನಮ್ಗೆ ಹೇಳು, ನಾವು ತಂದು ಕೊಡ್ತೀವಿ ಅಂತ ಹೇಳಿ ಬಂದ್ರು. ನನಗೆ ಅವಾಗ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಆ ವ್ಯಕ್ತಿ ಎಂತ ಅಂತಂದ್ರೆ ಆತನಿಗೆ ಕುಷ್ಠರೋಗ ಇದೆ ಪ್ರಿಯ. ಏನಿದೆ? ಕುಷ್ಠರೋಗ ಬಂದಿರೋರ್ನ ಎಲ್ಲರ ಮಧ್ಯೆ ಓಡಾಡ್ಲಿಕ್ಕೆ ಬಿಡ್ತಾರ? ಬಿಡಲ್ಲ. ಯಾಕೆ ಗೊತ್ತಾ? ಅದು ಒಬ್ರಿಂದ ಒಬ್ರಿಗೆ ಹರಡ್ತೈತೆ, ಅಂಟು ರೋಗ ಅಂತ. ಅದಕ್ಕೋಸ್ಕರ ಆತನು ಊರು ಹೊರಗ ಒಳೆ ದಾಟಿ ಅಲ್ಲಿ ಸಪ್ರೇಟ್ ಮನೆ ಮಾಡ್ಕೊಂಡ ಇದ್ದಾನೆ. ಆಮೇಲೆ ನಾವು ವಾಪಸ್ ಬಂದಿವಿ. ಆತನಿಗೆ ಟ್ಯಾಬ್ಲೆಟ್ ತಿಂಗಳ ಕೊಡಬೇಕು, ಯಾಕಂದ್ರೆ ಮತ್ತೆ ಆ ರೋಗ ಜಾಸ್ತಿ ಆಗ್ತದೆ. ನಾನೇನ್ ಹೇಳಿಕ್ಕೆ ಹೊರಡ್ತಾ ಇದ್ದೀನಿ ಅಂದ್ರೆ ಪ್ರಿಯರಿ, ನೋಡ್ರಿ, ನಾಮಾನನಿಗೆ ಬಿಟ್ಟು ಹೋದಂತ ಕುಷ್ಠರೋಗ ಗೆಹಜಿಗೆ ಬಂತು. ಕಾರಣ ಏನು? ಸ್ವಲ್ಪ ದನಕ್ಕೋಸ್ಕರ, ಸ್ವಲ್ಪ ಬಟ್ಟೆಗೋಸ್ಕರ ಓಡ್ತಾ ಇದ್ದಾನೆ. ಇವತ್ತು ಮೊದಲನೇದಾಗಿ ಈ ಗೆಹಜಿ ಅನ್ನುವಂತ ವ್ಯಕ್ತಿ ಯಾವುದಕ್ಕೋಸ್ಕರ ಓಡ್ತಾ ಇದ್ದಾನೆ ಅಂದ್ರೆ ಲೋಕಕ್ಕೋಸ್ಕರ ಓಡ್ತಾ ಇದ್ದಾನೆ. ಯಾವುದಕ್ಕೋಸ್ಕರ? ಲೋಕಕ್ಕೋಸ್ಕರ. ಇವತ್ತು ನಾವು ಲೋಕಕ್ಕೋಸ್ಕರ ಓಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ದೇವರಿಗೋಸ್ಕರ ಓಡುವವರಾಗಿರ್ಬೇಕು. ಗೆಹಜಿ ಒಳ್ಳೆ ಸೇವಕನ ಹತ್ರ ಇದ್ದು ಪರಿಚರ್ಯ ಮಾಡಿದ್ರೆ ಎಲೀಯನ ಆತ್ಮ ಯಾರಿಗೆ ಬಂತು ಹೇಳ್ರಿ? ಎಲೀಯನ ಆತ್ಮ ಯಾರಿಗೆ ಬಂತು? ಎಲೀಷನಿಗೆ ಬಂತು. ಎಲೀಷನ ಹತ್ರ ಸೇವೆ ಮಾಡುವಂತ ಸೇವಕ ಗೆಹಜಿ ಚೆನ್ನಾಗಿದ್ದಿದ್ರೆ ಒಳ್ಳೆ ದೇವರ ಕೃಪೆಯನ್ನು ಹೊಂದಿಕೊಳ್ತಿದ್ದ. ಈತನು ಸ್ವಲ್ಪ ಬಟ್ಟೆ. ಅನೇಕರು ಇವತ್ತು ಅಷ್ಟೇ. ಇವತ್ತು ನೋಡ್ರಿ, ಎಷ್ಟೋ ಜನ ಸಭೆಗೆ ಬಂದಿರೋದಲ್ಲಿ ಎದಕ್ಕಂದ್ರೆ ಸ್ವಲ್ಪ ದುಡಿಮೆ ಅಪ್ಪ, ಸ್ವಲ್ಪ ಕೂಲಿ,
ಅಲ್ಲ, ಕೆಲವೊಬ್ರು ಕೇಳ್ತಾರ ಸಂಡೇ ದಿನ ಕೇಳಾರ್ದಾರ, ಸಂಡೇ ಇಷ್ಟು ಕೂಲಿ ಜಾಸ್ತಿ ಕೊಡ್ತೀನಿ ಬರ್ತೀಯ ಅಂದ್ರೆ ಬರ್ತೀನಣ್ಣ. ಸಂಡೇ ಒಂದ್ 100 ರೂಪಾಯಿ ಜಾಸ್ತಿ ಕೊಡ್ತೀನಿ, ಒಂದ್ 500 ರೂಪಾಯಿ ಜಾಸ್ತಿ ಕೊಡ್ತೀನಿ, ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ, ಒಂದು ಕೂಲಿ ಜಾಸ್ತಿ ಕೊಡ್ತೀನಿ ಅಂದ್ರೆ ಜನರು ಹೋಗ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಜನ ಹೇಳ್ತಾರ, ಏನೋ ಸ್ವಲ್ಪ ಹಣಕ್ಕಾಗಿ ನಾನು ಆಸೆ ಬಿದ್ದು ಹೋದೆ, ಅದೇ ವಾರ ಅದೇ ದುಡ್ಡು ತಗೊಂಡೋಗಿ ನಾನು ಎಲ್ಲಿಗಿಟ್ಟೆ? ಆಸ್ಪತ್ರೆಗಿಟ್ಟೆ, ಇಲ್ಲ ಯಾವುದೋ ಒಂದು ಸಮಸ್ಯೆಗಿಟ್ಟೆ, ಯಾವುದೋ ಒಂದು ವ್ಯರ್ಥವಾಗಿ ದುಡ್ಡು ಹೋಯ್ತಲ್ಲಪ್ಪ ಅಂತೀವಿ. ಬೇರೆ ಗ್ಯಾಜಿ ಓಟ ಇವತ್ತು ಲೋಕಕ್ಕೋಸ್ಕರ ಓಡಿದ ಒಳ್ಳೆ ಮನುಷ್ಯ ಕುಷ್ಠರೋಗ ತಂದುಕೊಂಡಪ್ಪೆ. ಕುಷ್ಠರೋಗ ಬೈಬಲಲ್ಲಿ ಪಾಪಕ್ಕೆ ಸಮ ಅಲ್ಲ. ನೋಡ್ರಿ, ಬಿಟ್ಟು ಹೋದಂತ ಅನೇಕ ತಪ್ಪುಗಳನ್ನ ನಾವು ಮಾಡುವವರಾಗಿರ್ತೀವಿ. ಗ್ಯಾಜಿ ಓಟ ಲೋಕಕ್ಕೋಸ್ಕರ ಓಡಿದ. ಎರಡನೇದು ನೋಡೋಣ, ಯೋಸೇಫನ ಓಟ. ಯೋಸೇಫನ ಓಟ ಆದಿಕಾಂಡ 39ನೇ ಅಧ್ಯಾಯ 12ನೇ ವಚನ ತೆಗಿರಿ. 39ನೇ ಅಧ್ಯಾಯ 12ನೇ ವಚನ. ಯಾರಾದ್ರೂ ಆದಿಕಾಂಡ ಓದ್ರಿ. 39:12 ಆದಿಕಾಂಡ. ಆ ಸಾಕು ಸಿಸ್ಟರ್. ಅಲ್ಲಿ ಬರೆಯಲ್ಪಟ್ಟಿದೆ 12ನೇ ವಚನದಲ್ಲಿ, ಓಡಿ ಹೋದನಂತ. ಯಾರು? ಯೋಸೇಫನು ಓಡಿ ಹೋದ. ಯಾವುದಕ್ಕಾಗಿ ಓಡಿ ಹೋದ? ಆ ಪೋಟಿಫರನ ಹೆಂಡತಿ ಪಾಪ ಮಾಡೋಣ ಬಾ, ತಪ್ಪು ಮಾಡೋಣ ಬಾ, ಅಥವಾ ಇದು ಈ ದೇವರಿಗೆ ಇಷ್ಟಕರವಾದ ಕಾರ್ಯವನ್ನು ಮಾಡೋಣ ಬಾ ಅಂತ ಹೇಳಿದಾಗ ಆತನು ಬಟ್ಟೆಯನ್ನ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದಂತ. ನೋಡ್ರಿ, ಯೋಸೇಫನ್ ಎಷ್ಟು ತನ್ನ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ತಾ ಇದ್ದಾನೆ. ಯಾವುದಕ್ಕಾಗಿ ಯೋಸೇಫನ್ ಓಡ್ತಾ ಇದ್ದಾನಂದ್ರೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದಂತೆ ತನ್ನ ಪರಿಶುದ್ಧತೆಯನ್ನ ಕಾಪಾಡುವುದಕ್ಕಾಗಿ ಓಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಯೋಸೇಫನ ಓಟ ದೇವರಲ್ಲಿ ಪರಿಶುದ್ಧತೆಯನ್ನು ಕಾಪಾಡುವುದಕ್ಕೋಸ್ಕರ. ಯೋಸೇಫನಿಗೆ ಮದುವೆ ಆಗಿಲ್ಲ, ಯೋಸೇಫನು ಸುಂದರನು, ಯೋಸೇಫನು ಯವನಸ್ಥನು. ತಪ್ಪು ಮಾಡೋಣ ಬಾ ಅಂತ ಒಬ್ಬ ಸ್ತ್ರೀ ಕರೆದಾಗ, ಈತನು ನನ್ನ ಯಜಮಾನ ಎಲ್ಲ ನನಗೆ ಒಪ್ಪಿಸ್ಕೊಟ್ಟಾನ, ಒಂದು ವೇಳೆ ಈಕೆ ಜೊತೆ ನಾನು ತಪ್ಪು ಮಾಡಿದ್ರೆ ನನ್ನ ಯಾರು ಕೇಳೋರ ಅಂತೇಳಿ ನೋಡಬಹುದಾಗಿತ್ತು. ಆದ್ರೆ ಯೋಸೇಫನು ಆ ಸಮಯದಲ್ಲಿ ತನ್ನ ಬಟ್ಟೆಯನ್ನ ಕೈಯಲ್ಲೇ ಬಿಟ್ಟು ಓಡಿ ಹೋಗ್ತಾ ಇದ್ದಾನಂತ. ನೋಡ್ರಿ, ಆತನ ವಸ್ತ್ರಗಳು ಇವಾಗ ಯಾರ ಕೈಯಲ್ಲೇ ಇದಾವ? ಸ್ತ್ರೀ ಕೈಯಲ್ಲೇ ಇದಾವ. ಆ ಅರಮನೆಯಲ್ಲಿ ಓಡೋಗ್ತಾ ಇದ್ರೆ ಯಾರನ್ನ, ಈತೇನಪ್ಪ, ಈತನಿಗೆ ಜ್ಞಾನ ಐತೆ, ಬುದ್ಧಿ ಐತೆ, ಬಟ್ಟೆಗಳನ್ನೆಲ್ಲ ಬಿಚ್ಚಿ ಓಡೋಗ್ತಾ ಇದ್ದಾನಂತ. ಇವಾಗ ಏನಾದ್ರೂ ಯಾರಾದ್ರೂ ಸ್ವಲ್ಪ ಮೈ ಮೇಲೆ ಬರೇ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಹೋದ್ರೆ, ಮೈ ಮೇಲೆ ಬಟ್ಟೆ ಇಲ್ದಂಗೆ ಬರೇ ಪ್ಯಾಂಟ್ ಹಾಕೊಂಡು ಹೋದ್ರೆ, ಹುಚ್ಚ ಬಿಡಪ್ಪ, ಈತನ್ಗೆ ಕೊಡುವೇನಂತೀವಲ್ಲ, ಹುಚ್ಚ ಹೋಗ್ತಾ ಇದ್ದಾನಂತಾರ. ಆದ್ರೆ ಯೋಸೇಫನು ತನ್ನ ಬಟ್ಟೆ ಆ ಸ್ತ್ರೀ ಕೈಯಲ್ಲೈತೆ, ಓಡ್ ಹೋಗ್ತಾ ಇದ್ದಾನಂತ. ಒಬ್ಬ ಸೇವಕರು ಹೇಳಿದ್ರು, ಯೋಸೇಫನ್ ಹೆಂಗ ಅನ್ಕೊಂಡಂದ್ರೆ, ನಾನು ಬೆತ್ತಲೆ ಆಗಿನ, ನನ್ನ ನೋಡಿ ಜನ ನಗ್ತಾ ಇದ್ದಾರ, ನನಗೆ ನಾಚಿಕೆ ಆಗ್ತಾ ಇದೆ, ನನ್ನ ಮಾನ ಮರ್ಯಾದೆ ಹೋಗ್ತಾ ಇದ್ದ, ನನಗೆ ಪರವಾಗಿಲ್ಲ. ಏನು? ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲಾರೆ ಅಂತೇಳಿ ಪಾಪವನ್ನ ಮಾಡದಂತೆ ತಪ್ಪಿಸಿಕೊಂಡು ಓಡೋಗ್ತಾ ಇದ್ದಾನಂತ ಪ್ರಿಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಅನೇಕರು, ಅದಕ್ಕೆ ನಾನು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಅವಾಗೆ ಓದುವುದಿಲ್ಲ, ನಮಗೆ ಅಭ್ಯಂತರ ಮಾಡುವಂತ ಪಾಪವನ್ನು ಅಲ್ಲ, ತೆಲುಗಿನಲ್ಲಿ ಬಹಳ ಚೆನ್ನಾಗಿದೆ, ಸುಲುಗುಗ ಚಿಕ್ಕುಲು ಪೆಟ್ಟೆ ಪಾಪము. ಸುಲುಗು ಅಂದ್ರೆ ಈಸಿಯಾಗಿ ಪಾಪ ಮಾಡುವಂಥದ್ದು, ನಮಗೆ ಅಭ್ಯಂತರ ಮಾಡುವಂಥದ್ದು. ಯೋಸೇಫನಿಗೆ ಅಭ್ಯಂತರ ಆಯ್ತು. ಏನು? ಪೋಟಿಫರನ ಹೆಂಡತಿ ಬಾ ತಪ್ಪು ಮಾಡೋಣ ಬಾ, ಪಾಪ ಮಾಡೋಣ ಬಾ ಅಂತ ಹೇಳಿಲ್ಲಂತ ಪ್ರಿಯ. ಆದ್ರೆ ಅದನ್ನ ತಪ್ಪಿಸಿಕೊಂಡು ಬಿಟ್ಟು ಓಡಿ ಹೋದಂತ ಪ್ರಿಯರೇ. ನಮ್ಮ ಓಟ, ಓ ಯವನಸ್ಥನೇ, ಇವತ್ತು ನೀನು ಯಾವುದಕ್ಕಾಗಿ ಓಡ್ತಾ ಇದ್ದ? ನೋಡ್ರಿ, ಪರಿಶುದ್ಧತೆ ವಿಷಯದಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ. ದಾವೀದನ ತಪ್ಪು ಮಾಡಿದ್ನ? ಇಲ್ಲ, ತಪ್ಪು ಮಾಡಿದ. ಅದೇ ಯೋಸೇಫನು ಪಾಪ ಮಾಡಿದ್ನ? ಪಾಪ ಮಾಡಲಿಲ್ಲ. ಯೋಸೇಫನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡನು. ಪರಿಶುದ್ಧತೆಯಲ್ಲಿ ನಮಗೆ ಮಾದರಿ ಯೋಸೇಫನಾಗಿದ್ದಾನೆ ಪ್ರಿಯ. ಅದಕ್ಕೆ ದೇವರ ವಾಕ್ಯ ಹೇಳ್ತತೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿ. ನಾನು ಯಾವುದೇ ನಿಷ್ಕಳಂಕ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ
ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ, ನನ್ನಲ್ಲಿ ಪಾಪ ಇದೆ ಅಂತ ನಿಮ್ಮಲ್ಲಿ ಯಾರಾದ್ರೂ ತೋರಿಸಬಲ್ಲಿರಾ, ಯಾರಾದ್ರೂ ನಿರೂಪಿಸಬಲ್ಲಿರಾ ಅಂತ. ಪ್ರಿಯರೇ, ಯೋಸೇಫನು ಯಾವುದಕ್ಕಾಗಿ ಓಡಿದ ಅಂದ್ರೆ ಪಾಪವನ್ನ ಮಾಡದಂತೆ ಪಾಪಕ್ಕೆ ದೂರವಾಗಿ ಓಡ್ತಾ ಇದ್ದಾನೆ. ಇವತ್ತು ಪಾಪ ಮಾಡೋದು ಏನು ದೊಡ್ಡದು ವಿಷಯ ಅಲ್ಲ. ಅನೇಕರ ವ್ಯಭಿಚಾರ ಮಾಡೋದು ಅಲ್ಲಿ ಹೊರಗೆ ಹೋಗಿ ವ್ಯಭಿಚಾರ ಮಾಡಿ ಬಂದ, ತಪ್ಪು ಮಾಡಿ ಬಂದ, ಕುಡಿದು ಬಂದ, ಏನೆಲ್ಲ ಇವನು ಪಾಪಿ ಅಂತ ಅನ್ಕೊಳ್ತೀವಿ. ಇವತ್ತು ಪಾಪ ಮಾಡೋದು ದೊಡ್ಡ ಕೆಲಸನೇ ಅಲ್ಲ. ಹೆಂಗೆ ಹೇಳ್ತೀರ ಅಂತೀರಾ? ನೋಡ್ರಿ, ಮನೆಯಲ್ಲೇ ಇರ್ತಾನೆ ಅಲ್ಲ ಹುಡುಗ, ಮನೆಯಲ್ಲೇ ಇರ್ತಾನೆ, ಮತ್ತೆ ತನ್ನ ಬೆಡ್ರೂಮ್ನಲ್ಲೇ ಮಲಗಿರ್ತಾನೆ, ಮತ್ತೆ ಅಕ್ಕಪಕ್ಕದಲ್ಲಿ ಯಾರೋ ಒಬ್ರು ಇರ್ತಾರೆ. ಆದ್ರೆ ತನ್ನ ಬೆಡ್ಶೀಟ್ ಒಳಗೆ ಫೋನ್ ಇರ್ತೈತಲ್ಲ ಪ್ರಿಯರೇ, ಏನ್ ತಪ್ಪು ಮಾಡಬಾರ್ದು ಮಾಡ್ತಿರ್ತಾನೆ ಕಣ್ಣಿನಿಂದಲ್ಲ. ಅದಕ್ಕೆ ಪಾಪ ಮಾಡೋದು ಏನ್ ದೊಡ್ಡ ವಿಷಯನಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕಾರ್ ಹೊರಗಡೆ ಹೋಗಿ ತಪ್ಪು ಮಾಡಿ ಬಂದ ಅಂತ ಹೇಳ್ತಿದ್ರೆ, ಆದ್ರೆ ಫೋನ್ ಕೈಯಲ್ಲೇ ಇರ್ತತೆ, ಮನೆಯಲ್ಲೇ ಇರ್ತಾನೆ, ತನ್ನ ಕೋಣೆಯಲ್ಲೇ ಇರ್ತಾನೆ, ಆದ್ರೆ ತಪ್ಪನ್ನು ಮಾಡ್ತಾನೆ ಅಲ್ಲ. ಯೋಸೇಫನು ಯಾವುದಕ್ಕಾಗಿ ಓಡ್ತಾ ಇದ್ದಾನಂದ್ರೆ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಓಡ್ತಾ ಇದ್ದಾನೆ. ಹಲ್ಲೆಲೂಯಾ. ಓ ಅವನಸ್ತಾನೆ, ಓ ವಿಶ್ವಾಸಿ, ಓ ಸೇವಕ, ಓ ದೇವರ ಮನುಷ್ಯ, ಇವತ್ತು ನಿನ್ನನ್ನು ಅಭ್ಯಂತರ ಮಾಡುವಂತ ತಪ್ಪನ್ನ ಬಿಡುಗಡೆ ಮಾಡುವುದಕ್ಕೆ ಓಡ್ತಾ ಇದೀಯಾ? ನನ್ನಿಂದ ಈ ತಪ್ಪು ಬಿಡೋದಕ್ಕೆ ಆಗ್ತಾ ಇಲ್ಲ, ಈ ಕಣ್ಣಿಂದ ಇದು ನೋಡಕ್ ಆಗ್ತಾ ಇಲ್ಲ ಅಂತ. ಇನ್ನೇ ಒಬ್ರು ಸೇವಕರು ಏನ್ ಹೇಳ್ತಾರಂದ್ರೆ, ನನ್ನ ಮಗ ಚೆನ್ನಾಗಿ ವಾಕ್ಯ ಹೇಳ್ತಾನೆ, ಎಲ್ಲ ಹೇಳ್ತಾನೆ, ಒಳ್ಳೇದೆ, ಆದ್ರೆ ಮೊಬೈಲ್ಗೆ ಅಡಿಕ್ಟ್ ಆಗಿರಂತ, ಮೊಬೈಲ್ ಬಿಡಕ್ ಆಗ್ತಾ ಇಲ್ಲ, ಅದನ್ನ ದೂರ ಮಾಡಕ್ ಆಗ್ತಾ ಇಲ್ಲ ಅಂತ. ಇವತ್ತು ನಿನ್ನ ಓಟ ಯಾವ ಕಡೆಗೆ? ಗೆಹಜಿ ಲೋಕಕ್ಕೋಸ್ಕರ ಓಡಿದ, ಕುಷ್ಠರೋಗಿ ತಂದ್ಕೊಂಡ. ಆದ್ರೆ ಯೋಸೇಫನು ಪಾಪವನ್ನ ಮಾಡದೆ ಪರಿಶುದ್ಧತೆ ಮಾಡುವುದಕ್ಕಾಗಿ ಓಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ, 39ನೇ ಅಧ್ಯಾಯ 9ನೇ ವಚನ ಮೇಲಿನ ವಾಕ್ಯ ನೋಡ್ರಿ, ಯಾರಾದ್ರೂ ಓದ್ರಿ. 39:9. ಓದ್ರಿ. ಸಾಕು ಬ್ರದರ್. ಹೇಗೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲಿ? ಯೋಸೇಫನ್ ಯಾರಿಗೆ ಭಯಪಡ್ತಾ ಇದ್ದಾನೆ? ದೇವರಿಗೆ ಭಯಪಡುವಂತವ್ರು ಎಂದಿಗೂ ತಪ್ಪು ಮಾಡಲ್ಲ ಪ್ರಿಯ, ಪಾಪ ಮಾಡಲ್ಲ ಪ್ರಿಯ ಅಲ್ಲ. ಅನೇಕರು ಹೇಳ್ತಾ ಇದ್ದಾರೆ, ಈತನು ಮನುಷ್ಯನಿಗೆ ಭಯಪಡೋದಿಲ್ಲ ಅಂತ. ಅಲ್ಲ, ದೇವರಿಗೆ ಭಯಪಟ್ರೆ ನಾವೆಲ್ಲರಿಗೂ ವಿಧೇಯತೆಯನ್ನು ತೋರಿಸ್ತೀವಿ, ಸೇವಕರಿಗೆ ತೋರಿಸ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಗೆಹಜಿ ಲೋಕಕ್ಕೋಸ್ಕರ ತನ್ನ ಓಟ ಓಡಿದ, ಯೋಸೇಫನು ತನ್ನ ಪರಿಶುದ್ಧತೆಯನ್ನು ಕಾಪಾಡುವುದಕ್ಕೋಸ್ಕರ ಪಾಪವನ್ನ ಮಾಡಬಾರ್ದಂತ ಓಡಿದ ಅಲ್ಲ. ನಮ್ಮ ಓಟ ಯಾವ ಕಡೆಗೆ? ಮೊನ್ನೆ ಇಲ್ಲಿ ರಾಯದುರ್ಗದ ಹತ್ರ ಒಂದು ಪ್ರೇಯರ್ಗೆ ಹೋಗಿದ್ವಿ ಮಧ್ಯಾಹ್ನ. ನಾನು ಇನ್ನೊಬ್ಬ ಸೇವಕರು, ಅವರು ತುಂಬಾ ಮಧ್ಯಾಹ್ನ ಹೋಗ್ಬಿಟ್ಟಿವಿ, ಊಟ ಮಾಡಿಲ್ಲ, ಹಸಿವಾಗ್ಬಿಟ್ಟೈತೆ. 3 ಗಂಟೆ ಪ್ರೇಯರ್ ಸ್ಟಾರ್ಟ್ ಮಾಡೋದು 5 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟು 6:15 ಮುಗಿದೈತೆ. ಹಸಿವಾಗ್ತತ್ ನನಗೆ. ಆ ಪಾಸ್ಟ್ಗೆ, ಸರ್ ಇಷ್ಟೊತ್ತು ಪ್ರೇಯರ್ ಮಾಡಿರಲ್ಲ, ನಮ್ಮನೆಗೆ ಒಂದು ಸ್ವಲ್ಪ ಬರ್ರಿ ಸರ್ ಪ್ರೇಯರ್ ಮಾಡ್ಬರ್ರಿ ಅಂತ ಒಬ್ಬ ಅಜ್ಜಿ. ಅಯ್ಯೋ ಎಂತ ಕೆಲಸ, ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದೀವಿ. ಇಲ್ಲ ನೀವು ಬರ್ಲೇಬೇಕು. ಆ ಸ್ತ್ರೀ, ಆ ಅಜ್ಜಿಯ ಉಲ್ಲಾಸ, ಉತ್ಸಾಹ, ಆ ಪ್ರೀತಿ ನೋಡಿ ಪ್ರಿಯರೇ ಸುಮ್ಮನೆ ಓಡ್ತಾ ಇದ್ದಾಳೆ ನಮ್ಮನ್ನು. ಆ ಹುಡುಗ ಮೈಕ್ ತಾಂಬರ್ರಿ, ನೀವು ಮೈಕ್ ಸೆಟ್ಟು, ಅಲ್ಲಿ ನಮ್ಮನೇಲಿ ಕೂಡ ಮೈಕ್ ಇಡ್ಬೇಕು, ಹಾಡಾಡ್ಬೇಕು, ಪ್ರಾರ್ಥನೆ ವಾಕ್ಯ ಇರ್ಬೇಕಂತೆ. ಆಕೆ ಉತ್ಸಾಹ ಓಡ್ತಾ ಇದ್ದಾಳೆ. ಅದಕ್ಕೆ ನಾವು ಹೇಳಿದೀವಿ, ಅಯ್ಯ ತಾಯಿ, ನಿನ್ನ ಓಟ, ನಿನ್ನ ಪ್ರೀತಿ, ನಿನ್ನ ಒಂದು ಒಳ್ಳೆತನ ನೋಡಿ ನೀನು ಓಡುವಂತ ಓಟಕ್ಕೆ ನಮಗಿರುವಂತ ಹೊಟ್ಟೆ ಹಸಿ ಓಡೋಯ್ತು ಅಂತ ಹೇಳಿದ್ರಾಗ ಅವರೆಲ್ಲರೂ ನಗ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಪ್ರೀತಿ ತೋರಿಸಿದ್ಲು ಪ್ರಿಯರೇ. ಅಂದ್ರೆ ಪ್ರಿಯರೇ, ಇವತ್ತು ನಮ್ಮ ಓಟ ಯಾವುದಕ್ಕಾಗಿ? ಸಂಡೇ ಬಂದ್ರೆ ಯಾವುದಕ್ಕಾಗಿ ಓಡ್ತಾ ಇದೀವಿ ನಾವು? ನಿಜವಾಗ್ಲೂ ಸಭೆಗಾಗಿ ಓಡ್ತಾ ಇದೀವ ಅಲ್ಲ? ಆತ್ಮೀಯ ಜೀವಿತದಲ್ಲಿ ನಾವು ಓಡ್ತಾ ಇದೀವಿ ಯಾವುದಕ್ಕಾಗಿ? ಕೆಲವೊಬ್ರಿಗೆ ಗುರಿ ಇರಲ್ಲ, ಸುಮ್ಮನೆ ಓಡ್ತಾ ಇರ್ತೀವಿ. ಅಯ್ಯೋ, ಎಲ್ಲೋ ಎಡವಿ ಬೀಳ್ತೀವಿ, ಎಲ್ಲೋ ಬಿದ್ದು ಹೋಗ್ತೀವಿ. ಪ್ರಿಯರೇ, ನಮ್ಮ ಜೀವಿತಗಳನ್ನ ನಾವು ಬದಲಾಯಿಸಿಕೊಳ್ಳುವವರಾಗಿರ್ಬೇಕು. ಹಲ್ಲೆಲೂಯಾ. ಗೆಹಜಿ ನೋಡ್ರಿ, ತನ್ನ ಜೀವಿತವನ್ನ ಕಟ್ಟಿಕೊಳ್ಳಿಕ್ಕ ಆಗ್ಲಿಲ್ಲ. ಒಂದ್ಸರಿ ಇಬ್ರು ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿದ್ರಂತ. ಮದುವೆ ಆದಾಗ ಗಂಡ ಹೇಳಿದಂತೆ, ಇಬ್ರು ಕುಟುಂಬ ಪ್ರೇಯರ್ ಮಾಡ್ಕೊಂಬಂದ್ ಬಾ ಅಂತ. ಆಯ್ತು ಬರ್ರಿ.
ಅವರಿಬ್ರು ಪ್ರಾರ್ಥನೆ ಮಾಡ್ತಾ ಇದಾರಂತ. ಗಂಡ ಹೇಳ್ತಾ ಇದ್ದಾನಂತ, ನಾನು ಮೊದಲು ಪ್ರಾರ್ಥನೆ ಮಾಡ್ತೀನಿ, ಆಮೇಲೆ ನೀನು ಪ್ರಾರ್ಥನೆ ಸರಿ ಅಂತ. ಗಂಡ ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಪ್ರಾರ್ಥನೆ ಮಾಡಿದಂತೆ. ಹೆಂಗ್ ಮಾಡಿದ? ಪರಲೋಕದಲ್ಲಿರೋ ಅಂತಂದು. ಎಲ್ಲ ಪ್ರಾರ್ಥನೆ ಮಾಡಿ ಆಯ್ತು. ಹೆಂಡತಿಗೆ ಹೇಳ್ದ, ನೀನ್ ಪ್ರಾರ್ಥನೆ ಮಾಡಂತ. ಸರಿ ನಾನ್ ಮಾಡ್ತೀನಿ ಅಂತ ಹೇಳಿ ಆಕೆ ಪ್ರಾರ್ಥನೆ ಪ್ರಾರಂಭ ಮಾಡಿದ್ಲು. ಪರಲೋಕದಲ್ಲಿರುವ ನಮ್ಮ ಮಾಮ ಅಂದ್ಲಂತ. ಏನಂತ? ಪರಲೋಕದಲ್ಲಿರುವ ನಮ್ಮ ಮಾಮ ಅಂದ್ರಂತ. ಪ್ರಾರ್ಥನೆ ಎಲ್ಲ ಆಯ್ತು. ಪ್ರಾರ್ಥನೆ ಎಲ್ಲ ಮುಗಿದ್ಮೇಲೆ ಗಂಡ ಕೇಳ್ತಾನೆ, ಏನ್ ಹಿಂಗ್ ಪ್ರಾರ್ಥನೆ ಮಾಡಿದೆ? ಪರಲೋಕದಲ್ಲಿ ನಮ್ಮ ಮಾಮ ಅಂದ್ರೆ. ಮತ್ತೆ ಯಾಕೆ ಹೇಳಿದ್ಲಂತ ಪಾಪ ವಸ್ತು, ನೀನು ಪರಲೋಕದಲ್ಲಿರೋ ನಮ್ಮ ತಂದೆ ಅಂದ್ರೆ ನಿಮಗೆ ಅಪ್ಪ ಆದ್ರೆ ನನಗೆ ಮಾಮಲ ಆಗೋದು ಅಂತ ಹೇಳಿದ್ ನಾನು. ಏನಂತ ಹೇಳ್ತಾ ಇದ್ದಾಳ? ನಿನಗೆ ಅಪ್ಪ ಆದ್ರೆ ನನಗೆ ಮಾಮಲ ಆಗೋದವ್ರು, ನಿನಗೆ ತಂದೆ ಆದ್ರೆ ನನಗೆ ಮಾಮಲ್ಲ ಅಂತೇಳಿ ಅವು ಪ್ರಾರ್ಥನೆ ಹಂಗಲ್ಲ, ತಪ್ಪದು. ಪರಲೋಕದಲ್ಲಿರೋ ನಮ್ಮ ತಂದೆ ಅಂದ್ರೆ ಅದು ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಪ್ರಾರ್ಥನೆ ಇದೆ, ಅದೇ ತಂದೆ ಆದ್ರೆ ತಂದೆ ಎಲ್ಲರಿಗಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಯಾಕೆ ಹೇಳಿದ, ಸ್ವಲ್ಪ ನೀವು ಹಂಗೆ ಬಹಳ ಸೀರಿಯಸ್ ಆಗಿ ಕುಂತೀರಿ ಯಾಕೋ ಇವತ್ತು. ಮನೆಯಲ್ಲಿ ಏನೋ ಸಮಸ್ಯೆಗಳು ಇರ್ಬೋದೇನೋ, ಸಮಾಧಾನ ಇಲ್ಲ. ಆದ್ರೆ ಇಲ್ಲಿಂದ ಹೊರಡುವಾಗ ದೇವ್ರು ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಮನುಷ್ಯರ ಮಾತುಗಳು ನಮಗೆ ಬಲ ಕೊಡೋದಿಲ್ಲ, ಆದ್ರೆ ಇಲ್ಲಿರುವಂತ ಮಾತುಗಳು ಹೆಜ್ಕೇಲದಲ್ಲಿ ಬರೆಯಲ್ಪಟ್ಟಿದೆ. ನರಪುತ್ರನೇ ಇದಕ್ಕೆ ಜೀವ ಬರ್ತಾವ ಅಂದ್ರೆ ದೇವರೇ ನಿನಗೆ ಗೊತ್ತು, ಆದ್ರೆ ಜೀವ ಕೊಡುವಾತನು ಬಲ ಕೊಡುವಾತನು ದೇವರಾಗಿದ್ದಾರೆ ಪ್ರಿಯರೇ. ಅಲ್ಲ, ನಮ್ಮ ಸಮಸ್ಯೆಗಳು ಏನೇ ಇರ್ಬೋದು, ಆದ್ರೆ ನೀವು ಬಂದಿರುವಂತದ್ದು ದೇವರ ಆಲಯಕ್ಕೆ, ಪರಿಶುದ್ಧ ಮಂದಿರಕ್ಕೆ. ದೇವರು ನಿಮ್ಮನ್ನು ಇಲ್ಲಿಂದ ಹೋಗುವಾಗ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರಿಯರೇ, ಗೆಹಜಿ ಲೋಕಕ್ಕೋಸ್ಕರ ಓಡಿದ, ಯೋಸೇಫನು ತನ್ನ ಪರಿಶುದ್ಧತೆಯನ್ನು ಕಾಪಾಡುವುದಕ್ಕೋಸ್ಕರ ಓಡಿದ. ಯವನಸ್ಥನೇ, ಯವನ ಪ್ರಾಯದಲ್ಲಿ ಎಷ್ಟೋ ನಮಗೆ ಹೋರಾಡುವಂತ ಸಮಸ್ಯೆಗಳು ಬರ್ಬೋದು. ಮನೆಯಲ್ಲೇ ಇರ್ತೀವಿ, ಏನೋ ನಾವು ತಪ್ಪು ಮಾಡ್ಬೇಡ ಅನ್ಕೊಳ್ತೀವಿ, ಆದ್ರೆ ನಮ್ಮ ಮನೆಯಲ್ಲೇ ಬರ್ತಿರ್ತದೆ ಎಷ್ಟೋ ಶೋಧನೆಗಳು. ಆದ್ರೆ ಅದರಿಂದ ತಪ್ಪಿಸಿಕೊಂಡು ನಾವು ಓಡುವವರಾಗಿರ್ಬೇಕು. ಅಲ್ಲ, ಯೇಸು ಸ್ವಾಮಿ ನಮ್ಮಂತೆ ಮನುಷ್ಯನಾಗಿದ್ದ, ಆದ್ರೆ ಆತನು ಒಂದೂ ತಪ್ಪು ಮಾಡಲಿಲ್ಲ, ಆತನಲ್ಲಿ ಪಾಪ ಇರಲಿಲ್ಲ. ಮೂರನೇ ಓಟ ಎಲೀಷನ ಓಟ. ಮೊದಲನೇ ಅರಸಗಳು ತೆಗಿರಿ 19-20. ಮೊದಲನೇ ಅರಸುಗಳು 19ನೇ ಅಧ್ಯಾಯ 20ನೇ ವಚನ. ಮೊದಲನೇ ಅರಸುಗಳು 19ನೇ ಅಧ್ಯಾಯ 20ನೇ ವಚನ. ಹಾ ಹಾ ನಿನ್ನನ್ನು ಹಿಂಬಾಲಿಸುವೆನು, ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದ ನಂತರ ಅವನು ಎದ್ದು ಎಲೀಯನನ್ನ ಹಿಂಬಾಲಿಸಿ ಅವನ ಸೇವಕನಾದನು. ನೀವು ಇನ್ನೂ ಮನೆಯಲ್ಲಿ ಹೋದ್ರಿ, ನಾನು ಸ್ವಲ್ಪ ಹೇಳ್ತೀನಿ. ಇಲ್ಲಿ ಎಲೀಯನ ಓಟ ನಾವು ನೋಡ್ತಾ ಇದ್ದೀವಿ. ಮೂರನೇದಾಗಿ ಎಲೀಷನು ಯಾವುದಕ್ಕಾಗಿ ಓಡ್ತಾ ಇದ್ದಾನೆ? ನಾವು ಅವಾಗಲೇ ಎಲೀಷನ ಶಿಷ್ಯ ಗೇಜಿ ಬಗ್ಗೆ ನೋಡಿದೀವಿ, ಯೋಸೆಫನ್ ಬಗ್ಗೆ ನೋಡಿದ್ವಿ. ಇಲ್ಲಿ ಎಲೀಷನು ಓಡ್ತಾ ಇದ್ದಾನೆ. ಯಾವುದಕ್ಕಾಗಿ ಓಡ್ತಾ ಇದ್ದಾನೆ? ನಾವು ನೋಡುವಾಗ ಎಲೀಯನ ಆತ್ಮ ಆತನ ಮೇಲೆ ಬಂದಾಗ, ಅಥವಾ ಆತನು ಅಲ್ಲಿ ನೋಡುವಾಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನಂತ. ಎಲೀಷನು ಎಲ್ಲಿ ಮಾಡ್ತಾ ಇದ್ದಾನೆ ಕೆಲಸ? ಹೊಲದಲ್ಲಿ. ಇಷ್ಟು ದಿನ ಹೊಲದಲ್ಲಿ ಕೆಲಸ ಇದ್ದಿಲ್ಲ. ಮೊನ್ನೆ ಹೋದ ವಾರದಲ್ಲಿ ನೀರು ಬಂದೈತಿ. ಇವಾಗ ನೋಡ್ರಿ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದಾರೆ? ಹೊಲಕ್ಕೆ ಹೋಗ್ತಾರೆ ಕೆಲಸಗಳು ಮಾಡಕ್. ನಿನ್ನೆ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗಿದ್ದೆ, ಮಾತಾಡ್ಸಿದ್ರೆ ನನಗೆ ಇವತ್ತು ಚರ್ಚಿಗೆ ಹೋಗಕ್ಕಾಗ್ಲಿಲ್ಲ ನೋಡಪ್ಪ, ಆಗಸ್ಟ್ 15 ಒಳ್ಳೆ ಆರಾಧನೆ ಇರ್ತಿತ್ತ, ಯಾಕೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಹೊಲದಲ್ಲಿ ನೀರು ಬಂದ್ಬಿಟ್ಟವ. ನಮ್ಗೆ ಯಾರು ಇನ್ನೊಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ನಾನು ಬರಲ್ಲ, ನನಗೆ ನೀರು ಬಂದಿದೆ ಅಂತ ಹೋಗಿ. ಅದೇ ರೀತಿ ಎಲೀಷಾ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನಂತ. ಏನ್ ಕೆಲಸ ಮಾಡ್ತಾ ಇದ್ದಾನಂದ್ರೆ ಕುಂಟೆ ಹೊಡಿತಾ ಇದ್ದಾನೆ. ಎತ್ತುಗಳಿವೆ ಆತನ ಕೈಯಲ್ಲಿ. ಆತನು ಇಮ್ಮಿಡಿಯೇಟ್ಲಿ ಅಲ್ಲಿಂದ ಏನ್ ಮಾಡಿದ? ಎಲೀಯನು ಅಲ್ಲಿ ಬಿಟ್ಟು ಕಂಬಳಿ, ನೋಡ್ರಿ, ಎಲೀಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು, ಎಲೀಷನ ಓಟ ದೇವರ ಸೇವೆ ಮಾಡ್ಬೇಕಂತ. ಯಾವ ಓಟ? ದೇವರ ಸೇವೆ ಮಾಡು. ಈತನು ಓಡ್ತಾ ಇದ್ದಾನಂತ ಪ್ರಿಯರ್. ದೇವರ ಸೇವೆ ಮಾಡುವುದಕ್ಕೆ ನಾವು ಓಡುವವರಾಗಿರ್ಬೇಕು. ಹಲ್ಲೆಲೂಯಾ. ಪಾಸ್ಟರ್ ಅವ್ರು ಹೇಳ್ತಾರೆ ಅನೌನ್ಸ್ಮೆಂಟ್ಸ್
ಕುಟುಂಬ ಪ್ರಾರ್ಥನೆ ಇದೆ, ಶುಕ್ರವಾರ ಉಪವಾಸ ಪ್ರಾರ್ಥನೆ ಇದೆ, ಇಲ್ಲಾಂದ್ರೆ ತಿಂಗಳಿಗೆ ಒಂದ್ಸರಿ ಆಲ್ ನೈಟ್ ಪ್ರೇಯರ್ ಇದೆ ಅಂತ. ಎಲ್ಲದಕ್ಕಿಂತ ಮೊದಲು ದೇವರ ಆಲಯದಲ್ಲಿ ನಾವೇ ಓಡ್ತಾ ಬರ್ಬೇಕು ಪ್ರಿಯರೇ. ನಮ್ಮ ಮಕ್ಕಳೇ ಓಡ್ತಾ ಬರ್ಬೇಕು, ನಮ್ಮ ಕುಟುಂಬಗಳೇ ಓಡ್ತಾ ಬರ್ಬೇಕು. ಎಲ್ಲನ ಪ್ರೇಯರ್ ಇದೆ ಅಂದ್ರೆ ಓಡ್ತಾ ಇರ್ಬೇಕು. ಈಸ್ಟರ್ಕಿನ್ನ ಮೊದಲು ಯೇಸುವಿಗಾಗಿ ಓಟ, ರನ್ ಫಾರ್ ಜೀಸಸ್ ಅಂತ ಮಾಡಿ ಓಡ್ತಾ ಇರ್ತಾರೆ ಪ್ರಿಯರ್. ಅದು ಹೇಳ್ಬೇಕು, ಮತ್ತೆ ನಾನು ಹೇಳ್ಬಾರ್ದು, ಯಾಕಂದ್ರೆ ಲೈವ್ ಅಲ್ಲೇ ಇದೆ, ಮತ್ತೆ ನೋಡ್ತಿರ್ತಾರೆ ಅಂತ ಸುಮ್ಮನೆ. ಅಂದ್ರೆ ಯೇಸುವಿಗಾಗಿ ಓಟ ಅಂದ್ರೆ ಪ್ರಿಯರೇ, ಅಲ್ಲಿ ಏನ್ ಮಾಡ್ತಾರೆ ಹೇಳ್ರಿ, ಎಲ್ಲರೂ ಓಡ್ತಾರಲ್ಲ, ಒಳ್ಳೆ ಟಿ ಶರ್ಟ್ ಕೊಟ್ಟಿರ್ತಾರೆ, ಯೇಸುವಿಗಾಗಿ ಓಟ, ಯೇಸುವಿಗಾಗಿ ಹೇಳಿ ಓಡ್ತಾರೆ. ನಿಜವಾಗ್ಲೂ ಎಲೀಷಾ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರ ಸೇವೆಗಾಗಿ ಓಡ್ತಾ ಇದ್ದಾನೆ ಪ್ರಿಯರೇ. ಯಾವ ರೀತಿ? ಆತನ ಮೇಲೆ ಆ ಕಂಬಳಿನ ಹಾಕಿದ ತಕ್ಷಣ ಕಂಬಳಿ ತೆಗೆದ, ಆ ಎತ್ತುಗಳನ್ನ ಬಿಟ್ಟ, ಆ ನೇಗಿಲನ್ನ ಬಿಟ್ಟ, ಆ ಹೊಲವನ್ನ ಬಿಟ್ಟ, ಫಸ್ಟ್ ಹೋಗಿ ಯಾರಿಗೆ ಮುದ್ದು ಕೊಡ್ತಾ ಇದ್ದಾನೆ? ತನ್ನ ತಂದೆ ತಾಯಿಗಳಿಗೆ ಮುದ್ದು ಕೊಡ್ತಾ ಇದ್ದಾನೆ. ಏನಂತ? ನನ್ನ ತಂದೆ ತಾಯಿ, ಅಮ್ಮ ಅಪ್ಪ ನಾನು ಸೇವೆಗೆ, ದೇವರ ಸೇವೆಗೆ ಹೋಗ್ತೀನಿ, ನಾನು ಮಿನಿಸ್ಟ್ರಿ ಮಾಡಕ್ ಹೋಗ್ತೀನಿ, ನಾನು ಆತ್ಮಗಳು ಗೆಲ್ಲುವುದಕ್ಕೆ ಹೋಗ್ತೀನಿ, ನಾನು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಅವ್ರ ಅಪ್ಪ ಅಮ್ಮಗೆ ಮುದ್ದು ಕೊಡ್ತಾ ಇದ್ದಾನೆ. ದೇವರ ಸೇವೆ ಮಾಡೋಂಥವ್ರು ನೋಡ್ರಿ, ಎಷ್ಟೋ ಜನ ತಮ್ಮ ಸ್ವಂತ ಊರುಗಳನ್ನ ಬಿಟ್ಟು ಬಂದು, ತಂದೆ ತಾಯಿಗಳನ್ನ, ಬಂಧು ಮಿತ್ರನ ಎಲ್ಲ ಬಿಟ್ಟು ಬಂದು ಇಲ್ಲಿ ಸೇವೆ ಮಾಡ್ತಿರ್ತಾರೆ. ಈಗ ಅಣ್ಣವ್ರದ್ದು ಬಳ್ಳಾರಿ, ಅವ್ರು ಸಂಗನ ಕಲ್ಗೆ ಬಂದ್ರು, ಕರೆಕ್ಟಾ ಸರ್? ಅವ್ರು ಬಳ್ಳಾರಿ, ಅವ್ರು ಹೇಳ್ತಿರ್ತಾರೆ ನಮ್ಮ ಸ್ವಂತ ಮನೆ ಮಿಲ್ಲರ್ಪೇಟು ಅಲ್ಲೆಲ್ಲ. ಅವ್ರು ಯಾಕೆ ಈ ಸಂಗನ ಕಲ್ ಸುಮಾರು 25 ವರ್ಷದಿಂದ ಬಂದು? ಎಲೀಷನು ಈ ಎತ್ತುಗಳು, ಈ ಹೊಲ, ಈ ತಂದೆ ತಾಯಿಗಳು ನನಗೆ ಅಭ್ಯಂತರ ಮಾಡ್ತಾವಂತೇಳಿ ಫಸ್ಟ್ ಹೋಗಿ ತಂದೆ ತಾಯಿಗಳನ್ನ ಮುದ್ದು ಕೊಟ್ಟು ಹೋಗ್ತಾ ಇದ್ದೀನಿ. ಆಮೇಲೆ ಏನ್ ಮಾಡಿದ? ಎತ್ತುಗಳ ಹತ್ರ ಹೋದ. ಎತ್ತುಗಳ ಹತ್ರ ಹೋಗಿ, ಈ ಎತ್ತುಗಳು ಸುಮ್ಮನೆ ಮಾರ್ಬಿಡ್ರಿ ಅಂತ ಹೇಳಿಲ್ಲ, ಆ ಎತ್ತುಗಳನ್ನ, ಹೊಲವನ್ನ ಬಿಟ್ಟ ಪ್ರಿಯರೇ. ಕೆಲವೊಂದ್ಸರಿ ನಾವು ದೇವ್ರಿಗಾಗಿ ಬಿಡುವಂತವ್ರು ಇರ್ತಾವ, ನಾವು ಬಿಡೋದಿಲ್ಲ ಅಲ್ಲ, ನಾವು ಒಂದ್ಸರಿ ಬಿಡೋದಿಲ್ಲ. ನನಗೆ ಒಬ್ರು ಸೇವಕರು ಗೊತ್ತು, ಹೊಸಪೇಟೆಯಲ್ಲಿ ಇರ್ತಾರೆ, ಇಬ್ರು ಇಂಜಿನಿಯರ್, ಅವ್ರಿಬ್ರು ತೀರ್ಮಾನ ಮಾಡ್ಕೊಂಡ್ರಂತ, ದೇವ್ರೆ ನಿನಗಾಗಿ ನಾವೆಲ್ಲ ಸಮರ್ಪಣೆ ಮಾಡ್ಬಿಡ್ತೀವಪ್ಪ. ಆಕೆ ಆ ಆಶ್ರಮ ಎಷ್ಟು ಇದಂದ್ರೆ ಪ್ರಿಯರೇ, ಆಕೆ ಕಿವಿ, ಶರೀರದಲ್ಲಿರುವಂತ ಎಲ್ಲ ಬಂಗಾರ ಆಸ್ತಿ ಎಲ್ಲ ತೆಗೆದು ದೇವ್ರಿಗೆ ಕೊಟ್ಟು, ಇವಾಗಿಂದ ನಾನು ಆರ್ನಮೆಂಟ್ಸ್ ಹಾಕಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ. ಕೆಲವರು ಕೂಡ ಸಮರ್ಪಣೆ ಮಾಡ್ತಾರೆ ಅಲ್ಲ. ಈಗ ಪಾಸ್ಟ್ ಅವ್ರು ಇದ್ದಾರೆ, ಹೋದ ವರ್ಷ ಯಾವಾಗ ಅವರು ಪಾಪ ಕರೆದಿದ್ರು, ಅವ್ರ ಮಗನ್ನ ದೇವ್ರಿಗಾಗಿ ಸಮರ್ಪಣೆ ಮಾಡಿ. ಕರೆಕ್ಟಾ ಸರ್? ಸಮರ್ಪಣೆ, ಎಲೀಷನ ಸಮರ್ಪಣೆ. ಅಪ್ಪ ನಾನು ಹೋಗ್ತಾ ಇದ್ದೀನಿ, ಮತ್ತೆ ನನ್ನ ಎದುರು ನೋಡ್ಬೇಡ್ರಿ, ಅಮ್ಮ ಬಾಯ್, ಅಪ್ಪ ಟಾಟಾ. ಆಮೇಲೆ ಎತ್ತುಗಳ ಹತ್ರ ಬಂದ, ಏನಂತ ಹೇಳ್ತಾ ಇದ್ದಾನಂದ್ರೆ, ಈ ಎತ್ತುಗಳು ನನಗೆ ಅಭ್ಯಂತರ ಮಾಡ್ತಾ, ಈ ಹೊಲ ಕೂಡ ಮಾರಿಂದೇನೋ ಗೊತ್ತಿಲ್ಲ. ಆ ಎತ್ತುಗಳನ್ನ ನೆಕ್ಸ್ಟ್ ಪೇಜ್ನಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ ತೆಗಿರಿ. ನೆಕ್ಸ್ಟ್ ಪೇಜ್ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನ ತೆಗೆದುಕೊಂಡು ಅವುಗಳನ್ನ ವಧಿಸಿ ಏನ್ ಮಾಡಿದ್ನಂತ? ಅವುಗಳನ್ನ ವಧಿಸಿ ಅಂದ್ರೆ ನೋಡ್ರಿ, ಎಷ್ಟು ಜೋಡಿ ಎತ್ತುಗಳಂತ ಬರೆಯಲ್ಪಟ್ಟಿದೆ ನೋಡ್ರಿ, ಅಲ್ಲಿ ಹೋದ್ರಿ. ಎಷ್ಟು ಜೋಡಿ ಎತ್ತುಗಳು ಹೋದ್ರಿ? 12 ಜೋಡಿ ಎತ್ತುಗಳು. 19ನೇ ವಚನದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ಎಷ್ಟು ಜೋಡಿ ಎತ್ತುಗಳು? 12 ಜೋಡಿ ಎತ್ತುಗಳು. ಕರೆಕ್ಟಾ? 12 ಜೋಡಿ ಎತ್ತುಗಳು ಅಂತ ಇದ್ದಾವ. ಹಂಗಾದ್ರೆ ಆ ಹೊಲದಲ್ಲಿ ಆತನಿಗೆ ಎಷ್ಟು ಜೋಡಿ ಎತ್ತುಗಳಿದ್ವು? 12 ಜೋಡಿ ಎತ್ತುಗಳು. ಸರಿ, ಇವಾಗ ಒಂದು ಸಣ್ಣ ಮ್ಯಾಥಮೆಟಿಕ್ಸ್ ನೋಡೋಣ. 12 ಜೋಡಿ ಎತ್ತುಗಳು ಅಂದ್ರೆ ಒಂದು ಎತ್ತು ಇವಾಗ ಎಷ್ಟಿರ್ಬೋದು? ಒಂದು ಎತ್ತು ಎಷ್ಟಿರ್ಬೋದು ಹೇಳ್ರಿ ಇವಾಗ? ಸುಮ್ಮನೆ ಈಗಿನ ಲೆಕ್ಕಾಚಾರ ಆದ್ರೆ ಅಲ್ಲ, ರೇಟ್ ಕರೆಕ್ಟ್, ಒಂದೊಂದು 50,000 ಏನ ಆಲ್ಮೋಸ್ಟ್ ಆಲ್, 120, 130 ಜೋಡಿ ಎತ್ತುಗಳು ಇವಾಗ ರೇಟ್ ಒಳ್ಳೆ ಇರೋದು ಅಂದ್ರೆ ಒಂದು ಎತ್ತು 50,000 ಐತೆ. ಈಗ ಎಲೀಷನ ಹತ್ರ ಎಷ್ಟು ಜೋಡಿ ಎತ್ತುಗಳಿದಾವ? 12 ಜೋಡಿ ಎತ್ತುಗಳು ಮಾರಿದ್ರೆ ಎಷ್ಟು ಬರ್ಬೋದು? ಸುಮ್ಮನೆ 1 ಲಕ್ಷ ಅಂತ ಲೆಕ್ಕ ಹಾಕೋಣ. 12 ಲಕ್ಷ ಅಲ್ಲ, 12 ಜೋಡಿ ಎತ್ತುಗಳು 12 ಲಕ್ಷ ಮಾರಿ ದುಡ್ಡು ತಗೊಂಡು ಆತನ ಸೇವೆ ಮಾಡಿದ್ರೆ ಆತನ ಸೇವೆಗೆ ಅನುಕೂಲ ಆಗ್ತತಿಲ್ಲ? ಇಲ್ಲ, ಈ ಜೋಡಿ ಎತ್ತುಗಳು, ಈ ದುಡ್ಡು ನನಗೆ ಬೇಡ, ಇದು ನನಗೆ ಅಭ್ಯಂತರ ಮಾಡ್ಬೋದು ಅಂತೇಳಿ ಅದನ್ನು ವಧಿಸಿ ಅಂದ್ರೆ ಕಟ್ ಮಾಡಿ ಎಲ್ಲರಿಗೆ ಅಡಿಗೆ ಮಾಡಿಸಿದಂತ, ಒಳ್ಳೆ ಊಟ, ಒಳ್ಳೆ ವಿಂದು ಮಾಡಿಸಿದಂತ. ಹಲ್ಲೆಲೂಯಾ. ಎಲೀಷನ ಊಟ ದೇವ ಪರಿಚರ್ಯ ಮಾಡೋದಕ್ಕೋಸ್ಕರ, ದೇವರ ಪರಿಚರ್ಯ ಮಾಡೋದಕ್ಕೋಸ್ಕರ. ನಮ್ಮ ಹತ್ರ ಏನೋ ಇರ್ತೈತೆ, ನಾವು ಚರ್ಚಿಗೆ ಏನೋ ಕೊಡ್ಬೇಕು ಅನ್ಕೊಂತೀವಿ, ಹಿಂದಕ್ಕೆ ಆಗ್ತಿರ್ತದಲ್ಲ, ಅಯ್ಯೋ ಇದು ದೇವ್ರಿಗಾಗಿ, ಇದು ನನಗೆ ಅಭ್ಯಂತರ ಮಾಡ್ತೈತಿ, ಇದು ಏನೋ ದೇವ್ರಿಗೋಸ್ಕರ ನಾನು ಸಮರ್ಪಣೆ ಮಾಡ್ಬೇಕಂತ ಅನೇಕ ಸಾರಿ ಅನ್ಕೊಳ್ತೀವಿ. ಅದು ಆಗಲ್ಲ ಪ್ರಿಯರೇ. ಆದ್ರೆ ಎಲೀಷನ್ ಏನ್ ಮಾಡಿದ?
ಮೊದಲನೇದಾಗಿ ತಂದೆ ತಾಯಿಗಳನ್ನ ಬಿಟ್ಟ, ಹೊಲ ಬಿಟ್ಟ, 12 ಜೋಡಿ ಎತ್ತುಗಳು ಬಿಟ್ಟು ಅವುಗಳನ್ನ ಅಡಿಗೆ ಮಾಡಿ ಎಲ್ಲ ಮಾಡಿಸಿ ಆತನು ದೇವರಿಗಾಗಿ ನಿಂತ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಅದಕ್ಕೋಸ್ಕರ ಅನಂತರ ಅವನು ಎದ್ದು ಎಲೀಯನನ್ನ ಹಿಂಬಾಲಿಸಿ ಅವನ ಸೇವಕನಾದನಂತ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ನಾವು ಎಲ್ಲವನ್ನ ದೇವರಿಗಾಗಿ ಬಿಡುವಾಗ ದೇವರು ಎಲ್ಲವನ್ನ ಆಶೀರ್ವಾದ ಮಾಡುವ. ಒಬ್ಬ ಪಾಸ್ಟ್ ಹೇಳ್ತಾರ ಏನಂತಂದ್ರೆ, ಎಲ್ಲಿ ತ್ಯಾಗ ಇರ್ತೈತೋ, ಎಲ್ಲಿ ಸಮರ್ಪಣೆ ಇರ್ತೈತೋ ಅಲ್ಲಿ ಆಶೀರ್ವಾದ ಇರ್ತೈತ. ಹಲ್ಲೆಲೂಯಾ. ಅದಕ್ಕೆ ಸ್ವಲ್ಪ ಜನ ನೋಡ್ರಿ, ತೀಸ್ಕೊಂಡ್ರು. ಓಕೆ, ಸ್ವಲ್ಪ ಜನ ನಿದ್ದೆ ತ್ಯಾಗ ಮಾಡಲ್ಲ ಅಲ್ಲ. ನೀನ್ ನಿದ್ದೆ ದೇವ್ರಿಗಾಗಿ ತ್ಯಾಗ ಮಾಡಿದ್ರೆ ನಿನಗೆ ಆಶೀರ್ವಾದ. ದೇವ್ರಿಗಾಗಿ ಹಣವನ್ನ ತ್ಯಾಗ ಮಾಡು, ಆಶೀರ್ವಾದ. ದೇವ್ರಿಗಾಗಿ ನಿನ್ನ ಬಲವನ್ನ ತ್ಯಾಗ ಮಾಡು, ಆಶೀರ್ವಾದ. ಎಲ್ಲಿ ತ್ಯಾಗ ಇರ್ತತೋ ಅಲ್ಲಿ ಆಶೀರ್ವಾದ, ಎಲ್ಲಿ ಸಮರ್ಪಣೆ ಇರ್ತತೋ ಅಲ್ಲಿ ಆಶೀರ್ವಾದ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಪ್ರಿಯ. ನೋಡ್ರಿ, ಎಲೀಷನ್ ಎಂತೆಂತ ಕಾರ್ಯಗಳು ಮಾಡಿದ ಗೊತ್ತಾ? ದೇವರಿಗಾಗಿ. ಆತನು ಬಾಯಿಂದ ಹೇಳಿದ್ರೆ ಸ್ವಸ್ಥತೆ ಕಾರ್ಯಗಳು, ಆತನು ಬಾಯಿಂದ ಹೇಳಿದ್ರೆ ದೊಡ್ಡ ಕಾರ್ಯಗಳು. ಬರಗಾಲದಲ್ಲಿ ದೇವರು ಆತನು ಉಪಯೋಗಿಸಿದ, ಅನೇಕರ ಅನ್ಯರ ಮಧ್ಯೆ ದೇವರನ್ನ ಆತ ಉಪಯೋಗಿಸಿದ. ಕಾರಣ ಏನಂದ್ರೆ ಎಲೀಷನ ಓಟ ದೇವರ ಸೇವೆಗಾಗಿ. ಇವತ್ತು ನಾನು ನೀನು ಯಾವುದಕ್ಕಾಗಿ ಓಡ್ತಾ ಇದೀವಿ? ಓ ಯವನಸ್ಥನೇ, ಪ್ರತಿದಿನ ನೀನು ಎಷ್ಟು ಬೈಬಲ್ ಓದ್ತಾ ಇದ್ದಿ, ಎಷ್ಟು ಅಧ್ಯಾಯ ಓದ್ತಾ ಇದ್ದಿ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಿ ಅಲ್ಲ? ಎಲ್ಲಿ ಸಾರ್ ಬೈಬಲ್ ಓದ ಕುಂತ್ರೆ ಸಾಕು ನಿದ್ದೆ ಬರ್ತದಂತ. ನಿಜವಾಗ್ಲೂ ಕೆಲವೊಬ್ರು ಬೈಬಲ್ ಓದ ತಕ್ಷಣ ನಿದ್ದೆ, ನನಗೇನೋ ಕೆಲಸ ಅಂತ. ನೀನು ಸಮರ್ಪಣೆ ಮಾಡು. ಅಯ್ಯೋ ಪ್ರಾರ್ಥನೆ ಮಾಡ್ಲಿಕ್ಕೆ ಅನ್ಕೊಳ್ತೀನಿ, ಆಗ್ತಾ ಇಲ್ಲ. ನನ್ನ ಜೀವಿತದಲ್ಲಿ ಹೆಂಗ ಕಾರ್ಯಗಳಾಗ್ತವೆ? ಒಂದು ತ್ಯಾಗದಿಂದ ನಾವು ಹೋಗುವಾಗ ಎಲೀಷನಂತೆ ನಾವು ದೊಡ್ಡ ಕಾರ್ಯವನ್ನು ನೋಡುವವರಾಗಿದ್ದೇವೆ. 4ನೇದಾಗಿ ಯೂದಾ ಪತ್ರಿಕೆ ತೆಗಿರಿ. ಯೂದಾ ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನ. ಯೂದಾ ಪತ್ರಿಕೆ ಎಲೀಷನ ಓಟ ದೇವರ ಸೇವೆಗಾಗಿ ಓಡಿದ. 4ನೇ ಓಟ ಬಿಳಾಮನ ಓಟ. ಯೂದಾ ಪತ್ರಿಕೆ 11ನೇ ವಚನ. ಸಾಕು ಬ್ರದರ್. ಅಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಳಾಮನ ಓಟ. ಅವ್ರು ಯಾವುದಕ್ಕಾಗಿ ಓಡ್ತಾ ಇದ್ದಾರಂದ್ರೆ ಒಂದು ದುರ್ನೀತಿಯಿಂದ ದೊರೆಯುವಂತ ಬಹುಮಾನಕ್ಕಾಗಿ ಓಡ್ತಾ ಇದ್ದಾರಂತ ಪ್ರಿಯರೇ. ಅವರ ಓಟ ಹೆಂಗಿದೆ ಅಂದ್ರೆ ಸ್ವಲ್ಪ ಅಕ್ರಮ ಮಾಡುವಂತ, ಕೆಲವೊಂದು ಪ್ರತಿಫಲ ಬಡುವಂತವ್ರಿಗೋಸ್ಕರ ಬಿಳಾಮನು, ಕಾಯಿನನು, ಕೋರಾಹನು ನಾವು ನೋಡ್ತಾ ಇದ್ದೀವಿ. ಅವರ ಓಟ ಯಾವುದಕ್ಕೋಸ್ಕರ ಇದೆ ಅಂದ್ರೆ ದುರ್ನೀತಿಯಿಂದ ದೊರೆಯುವಂತ ಬಹುಮಾನಕ್ಕೋಸ್ಕರ ಓಡ್ತಾ ಇದ್ದೀವಿ. ನಾನು ನೀನು ದುರ್ನೀತಿಯಿಂದ ದೊರೆಯುವಂತ ಬಹುಮಾನಕ್ಕೋಸ್ಕರ ಓಡ್ತಾ ಇದ್ದೀವ? ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಅನ್ಕೊಳ್ತೀವಿ, ಅಯ್ಯೋ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ನನ್ನ ಕಷ್ಟಾರ್ಜಿತ ಯಾಕೆ ಆಶೀರ್ವಾದಕರ ಇಲ್ಲ, ನನ್ನ ದುಡಿಮೆ ನನಗೆ ಯಾಕೆ ಆಶೀರ್ವಾದಕರ ಇಲ್ಲ. ದುರ್ನೀತಿಯಿಂದ ದೊರೆಯುವಂತ ಬಹುಮಾನ ನಿಜ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲಂಚ ಕೇಳುವವನು ಸಮಾಧಾನವಾಗಿ ಬಾಳನಂತ. ಲಂಚವನ್ನು ಒಪ್ಪದವನು ಸಮಾಧಾನವಾಗಿ ಬಾಳುವನು, ಸುಖವಾಗಿ ಬಾಳುವನು. ದೇವರ ವಾಕ್ಯ ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ, ನೀನು ನಾನು ಇವತ್ತು ಕೋರಾಹನಂತೆ, ಬಿಳಾಮನಂತೆ ಅಥವಾ ಕಾಹೀನನಂತೆ ಯಾವುದಕ್ಕಾಗಿ ಆಸೆ ಪಡ್ತಾ ಇದ್ದೀವಿ? ಬೇರೆ ದೇವ್ರ ವಾಕ್ಯ ಏನ್ ಹೇಳ್ತಂದ್ರೆ, ನಿಮ್ಮ ಕೈ ಕೆಲಸಗಳನ್ನ ನಾನು ಆಶೀರ್ವಾದ ಮಾಡ್ತೀನಿ, ನಿಮ್ಮ ಹೊಲಗಳನ್ನ ನಾನು ಆಶೀರ್ವಾದ ಮಾಡ್ತೀನಿ, ನಿಮ್ಮ ಪುಟ್ಟಿಗಳನ್ನ, ನಿಮ್ಮ ಕೊಣವೆಗಳನ್ನ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳುವಾಗ ನಾವು ಅನೇಕ ಸಾರಿ ದೇವರ ಮಾರ್ಗದಲ್ಲದೆ ಅಕ್ರಮವಾಗಿ ನಡಿಲಿಕ್ಕೆ ಹೋಗ್ತೀವಿ. ಒಂದು 3 ಅಂತಸ್ತು ಮನೆ ಕಟ್ಟಿದಾರೆ ಒಬ್ರು ಒಳ್ಳೆಯವರು. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರೇಯರ್ ಮಾಡ್ರಿ, ಪ್ರೇಯರ್ ಮಾಡ್ರಿ. ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡು? ಬರೇ ಸಾಲ ಬಡ್ಡಿಗಳು, ಸಾಲ ಬಡ್ಡಿಗಳು. ಯಾರು ಹೇಳಿದ್ರು ನಿನಗೆ ಸಾಲ ಮಾಡಿ ಕಟ್ಟಂತ? ಹೋಗ್ಲಿ, ಮನೆ ಕಟ್ಟಿ ಒಂದು ಸಣ್ಣದಾಗಿ ನಿನಗೆ ಎಷ್ಟು 3-4 ಜನ ಇರುವುದಕ್ಕಾಗಿ ಅಷ್ಟಾದ್ರೂ ಕಟ್ಟಿಯ. 3 ಅಂತಸ್ತು ಮನೆ ಕಟ್ಟಿ ಲಕ್ಷಾನುಗಟ್ಲೆ ಕಾರ್ ತಗೊಂಡು ಬೇರೆ ಇವತ್ತು ಆತನ ಏನ್ ಹೇಳ್ತಾ ಇದ್ದಾನಂದ್ರೆ, ನನ್ನ ಬಂದಿದ್ದು ದುಡಿಮೆ ಎಲ್ಲ ಬರೇ ಬಡ್ಡಿ ಕಟ್ತಾ ಇದ್ದೀನಿ, ಸಾಲ ಕಟ್ತಾ ಇದ್ದೀನಿ. ಯಾರು ಹೇಳಿದ್ರಪ್ಪ? ದೇವ್ರ ಚಿತ್ತ ನೀನ್ ತಿಳ್ಕೊಂಡಿಯಾ? ದೇವ್ರ ಚಿತ್ತ ತಿಳ್ಕೊಳ್ಳಾರ್ದೆ ಸಾಲ ಮಾಡಿ ಸಮಸ್ಯೆ ತಂದು ಇವತ್ತು ಬಡ್ಡಿ ಕಟ್ತಾ ಇದೀವಿ. ಎಷ್ಟೋ ಸಮಸ್ಯೆ ನೋಡ್ರಿ ಅಲ್ಲ.
ನೋಡ್ರಿ, ನಾವು ಅನೇಕ ಸಾರಿ ಸಭೆಗಳಲ್ಲಿ ಹಣವನ್ನ ದೇವ್ರಿಗಾಗಿ ಕಾಣಿಕೆಯಾಗಿ ಕೊಡ್ಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತೀವಿ. ಅಯ್ಯೋ, ದೇವ್ರಿಗಾಗಿ ಅಷ್ಟೇ ಕೊಡ್ಬೇಕು, ಇಷ್ಟೇ ಕೊಡ್ಬೇಕಂತ. ಆದ್ರೆ ಬಡ್ಡಿ, ಲೋಕದ ಸಮಸ್ಯೆಗಳು ಬಂದಾಗ ಎಷ್ಟೋ ಇರ್ತೇವೆ ಪ್ರಿಯ. ಅದಕ್ಕೆ ಈ ನೋಟುಗಳು, ಕಾಯಿನ್ಗಳು ಮಾತಾಡ್ಕೊಳ್ತಿದ್ವು ಅಂತ. ಯಾವು? 100 ರೂಪಾಯಿ ನೋಟುಗಳು, 500 ರೂಪಾಯಿ ನೋಟುಗಳು, 50 ರೂಪಾಯಿ ನೋಟುಗಳು, ಅವು ಮಾತಾಡ್ಕೊಳ್ತಾ ಇದೀವಂತ. ಆ ಕಾಯಿನ್ಗಳೆಲ್ಲ ಹೇಳ್ತಾ ಇದಾವಂತ, ಆ ನೋಟುಗಳೆಲ್ಲ ಹೇಳ್ತಾ ಇದಾವಂತ, ಈ 500 ರೂಪಾಯಿ ನೋಟು, 200 ರೂಪಾಯಿ ನೋಟು ಅವೆಲ್ಲ ಹೇಳ್ತಾ ಇದಾವಂತ, ಮಾತಾಡ್ತಾ ಇದಾವಂತ. ಏನಂತ? 500 ರೂಪಾಯಿ ನೋಟ್ ಹೇಳ್ತದಂತ ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಕಾಯಿನ್ಗಳಿಗೆ ನೀವೇ ಬೆಸ್ಟಪ್ಪ, ದೇವ್ರ ಸನ್ನಿಧಾನಕ್ಕೆ ಹೋಗ್ತೀರಿ ಅಂತ. ಹೆಂಗೆ? 500 ರೂಪಾಯಿ ನೋಟ್ ಹೇಳ್ತದ. ಬರೀ ನನ್ನ ಎಲ್ಲಿ ಬ್ರಾಂದಿ ಶಾಪಿಗೆ ಕಳಿಸ್ತಾರ, ಚಿಕನ್ ಶಾಪಿಗೆ ಕಳಿಸ್ತಾರ, ಆಮೇಲೆ ಮೆಡಿಕಲ್ ಶಾಪಿಗೆ ಕಳಿಸ್ತಾರಂತ. ಅವು 200 ರೂಪಾಯಿ 500 ರೂಪಾಯಿ ನೋಟುಗಳು ಮಾತಾಡ್ಕೊಳ್ತಾ ಇದಾವಂತ. ಅವು ಪಾಪ 10 ರೂಪಾಯಿ 5 ರೂಪಾಯಿ ಇಲ್ಲಾಂದ್ರೆ ಸಣ್ಣ ಸಣ್ಣ 50 ರೂಪಾಯಿ 20 ರೂಪಾಯಿ ನೋಟ್ಗಳು, ಕಾಯಿನ್ಗಳು ಹೇಳ್ತಾ ಇದಾವಂತ. ಅಯ್ಯೋ, ನಾವು ಸಣ್ಣದಾಗಿರ್ಬೋದು, ಆದ್ರೆ ನಾವು ದೇವ್ರ ಸಭೆಗೆ ಹೋಗ್ತೀವಪ್ಪ, ಚರ್ಚಿಗೆ ಹೋಗ್ತೀವಿ, ಅಲ್ಲ ಹಾಡುಗಳು ಕೇಳ್ತೀವಿ. ಎದಕ್ಕೆ ಅಂದ್ರೆ ಜನಗಳು ನೋಡ್ರಿ, ಕೆಲವೊಂದ್ಸಾರಿ ನಾನು ಅವರು ಉದಾಹರಣೆ ಹೇಳಿದ್ನಲ್ಲ, ಒಬ್ರು ಮನೆ ಕಟ್ಟಿ ಸಾಲಗಳು ಮಾಡ್ಕೊಂಡಾರಂತ. ಅಂದ್ರೆ ನಾವು ಎಷ್ಟೋ ಸಾರಿ ದೇವ್ರಿಗಾಗಿ ಉದಾರವಾಗಿ ಕೊಡ್ಲಿಕ್ಕೆ ಹಿಂದೆಗ್ತೀವಿ, ಆದ್ರೆ ಚರ್ಚಿಗೆ ಸ್ವಲ್ಪ ಕೊಡ್ತೀವಿ ಪ್ರಿಯ. ಆದ್ರೆ ಆ ಮಾತುಗಳು ಹೇಳುವಾಗ ಅವು ಹೇಳ್ತಾವಂತ, ಏನೇ ಆಗ್ಲಪ್ಪ, ನಾವು ಚರ್ಚಿಗೆ ಹೋಗ್ತೀವಿ, ಅಲ್ಲಿ ಹಾಡುಗಳು ಕೇಳ್ತೀವಿ, ಅಲ್ಲಿ ಆರಾಧನೆ ಇರ್ತತೆ, ಅಲ್ಲಿ ವಾಕ್ಯ ಇರ್ತದೆ, ದೇವ್ರಿಗೆ ಸ್ತುತಿ ಇರ್ತದೆ, ದೇವ್ರ ಸನ್ನಿಧಾನಕ್ಕೆ ಹೋಗ್ತೀವಿ ಅಂತ. ಅಂದ್ರೆ ಪ್ರಿಯರೇ, ನಮ್ಮ ಹಣ ಕೂಡ ದೇವ್ರಿಗಾಗಿ ನಾವು ಸಮರ್ಪಣೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ದೇವರು ನಾವು ಐಶ್ವರ್ಯವಂತನಾಗುವುದಕ್ಕೆ ತಾನು ಬಡವನಾದಂತ ಕೋರಾಹ, ಬಿಳಾಮ ಅವರೆಲ್ಲ ಎಂತದ್ದಂದ್ರೆ ದುರ್ನೀತಿಯಿಂದ ದೊರೆಯುವಂತ ಬಹುಮಾನಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ನಿನ್ನ ಜೀವಿತ ಹೇಗಿದೆ ಪ್ರಿಯರೇ? ನಿನ್ನ ಹತ್ರ ಸ್ವಲ್ಪ ಇರ್ಲಿ, ದೇವರು ಖಂಡಿತವಾಗಿ ಅದನ್ನೇ ದೊಡ್ಡದಾಗಿ ಮಾಡ್ತಾರೆ ಅಲ್ಲ. ಸ್ವಲ್ಪ ಎಣ್ಣೆ, ಸ್ವಲ್ಪ ಇಟ್ಟಿರುವಾಗ ದೇವರು ಆ ತಾಯಿಯನ್ನ ಆಶೀರ್ವಾದ ಮಾಡಿದಾಗ ಅದು ಇಡಿಸಲಾರದಂತ ದೊಡ್ಡ ಕಾರ್ಯ ಆಯ್ತು. ಇಲ್ಲಿಗೆ ಬಂದಂತ ನಾನು ನೀನು, ನನ್ನ ಸ್ವಲ್ಪ ಕುಟುಂಬ, ನನಗಿರುವಂತ ಜ್ಞಾನ ಸ್ವಲ್ಪ, ನಾನು ಏನೂ ಅಲ್ಲ ಅಂತ ನೀನು ಅನ್ಕೊಳ್ಬಹುದು. ಆದ್ರೆ ದೇವ್ರು ನಿನ್ನನ್ನು ಬಲಪಡಿಸುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಕೆಲಸ ಸ್ವಲ್ಪ, ನನ್ನ ದುಡಿಮೆ ಸ್ವಲ್ಪ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ, ನಾನು ಇರುವ ಚಿಕ್ಕವನು, ನನಗೇನು ಗೊತ್ತಿಲ್ಲ ಅನ್ಬೋದು. ಆದ್ರೆ ನಿನ್ನೊಳಗಿರುವ ಆತನು ಲೋಕದವರಿಗಿಂತ ದೊಡ್ಡ ಆತನಾಗಿದ್ದಾನೆ ಪ್ರಿಯರೇ. ಆದ ಕಾರಣ 4ನೇದಾಗಿ ಬಿಳಾಮನ ಓಡಿದ ಯಾವುದಕ್ಕಾಗಿ? ದುರ್ನೀತಿಯಿಂದ ದೊರೆಯುವಂತ ಬಹುಮಾನಕ್ಕೋಸ್ಕರ ಓಡಿದಂತ ಫಿಲಿಪ್ಪನ ಓಟ ನೋಡುವಾಗ ಅಪೊಸ್ತಲರ ಕೃತ್ಯಗಳು, ಅಪೊಸ್ತಲರ ಕಾರ್ಯಗಳಲ್ಲಿ 8ನೇ ಅಧ್ಯಾಯ 29-30ನೇ ವಚನ ಓದ್ರಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 29-30ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಾ 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 ಸಾಕು ಸಿಸ್ಟರ್. 30ನೇ ವಚನದಲ್ಲಿ ಫಿಲಿಪ್ಪನು ಓಡಿ ಹೋಗಿ, ಯಾರು ಓಡ್ತಾ ಇದ್ದಾರೆ? ಫಿಲಿಪ್ಪನು ಓಡ್ತಾ ಇದ್ದಾನೆ. ಫಿಲಿಪ್ಪನು ಓಡ್ತಾ ಇದ್ದಾನೆ ಯಾರ ಹತ್ರ? ಆ ರಥದಲ್ಲಿ ಕುಂತಂತ ಅಧಿಕಾರಿ ಹತ್ರ ಹೋಗಿ ಹೇಳ್ತಾ ಇದ್ದಾನೆ. ಆ ಅಧಿಕಾರಿ ಹತ್ರ, ನಾನು ಬಹಳ ಶಾರ್ಟ್ ಆಗಿ ಹೇಳ್ತಾ ಹೋಗ್ತಿದ್ದೀನಿ, 26ನೇ ವಚನದಿಂದ ನೀವು ಮನೆಗೆ ಓದ್ರಿ, ಚೆನ್ನಾಗಿ ಅರ್ಥ ಆಗ್ತದೆ. ಫಿಲಿಪ್ಪನು ಓಡ್ತಾ ಇದ್ದಾನೆ. ಆ ರಥದ ಹತ್ರ ಯಾರೋ ಒಬ್ಬ ವ್ಯಕ್ತಿ, ಅಧಿಕಾರಿ ಕುಂತಾ ಇದ್ದಾನೆ. ಆತನ ಏನೋ ಪುಸ್ತಕ ಓದ್ತಾ ಇದ್ದಾನೆ. ಆ ದೇವರಾತ್ಮ ಹೇಳಿದ್ರು, ಓ ಫಿಲಿಪ್ಪನ, ನೀನು ಓಡಿ ಹೋಗಿ ಅಲ್ಲಿ ಮಾತಾಡ್ಸಂತ. ಹೋಗಿ ಆ ಅಧಿಕಾರಿ ಹತ್ರ ಕೇಳ್ತಾ ಇದ್ದಾನೆ. ಅಧಿಕಾರಿ ರಥದಲ್ಲಿ ಕುಂತಾಗ ಓಡಿ ಹೋಗಿ, ನೀನು ಓದುತ್ತಿರುವುದು ನಿನಗೆ ತಿಳಿತತೋ? ಇಲ್ಲ, ತಿಳಿತಾ ಇಲ್ಲ. ಮತ್ತೆ ಏನ್ ಓದ್ತಾ ಇದ್ದಿ? ಇಲ್ಲ, ಯಾರಾದ್ರೂ ಹೇಳಿದ್ರೆ ನನಗೆ ಗೊತ್ತಾಗ್ತದೆ, ಸುಮ್ಮನೆ ಓದ್ತಾ ಇದ್ದೀನಿ. ಏನ್ ಓದ್ತಾ ಇದ್ದಾನ ಆತನು? ಶಾಸ್ತ್ರ ವಚನ ಓದ್ತಾ ಇದ್ದಾನೆ, ಯೆಶಾಯನ ಗ್ರಂಥದ ವಾಕ್ಯಗಳನ್ನ ಓದ್ತಾ ಇದ್ದಾನೆ. ಪ್ರಿಯರೇ, ಫಿಲಿಪ್ಪನು ಓಡಿ ಹೋದ ಅಧಿಕಾರಿ ಹತ್ರ ಕೇಳ್ತಾ ಇದ್ದಾನ, ಏನಪ್ಪ ನೀನು ಓದ್ತಾ ಇರೋದು ನಿನಗೆ ಗೊತ್ತಾಗ್ತಾ ಇದೆ ಅಂತ. ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಪ್ರಿಯರೇ, ಇಲ್ಲಿ ಕುಂತಂತ ನಾವು ಕೂಡ ಎಲ್ಲರೂ ಪ್ರಿಯರೇ, ಇವತ್ತು ಲೋಕದ ಜನರಿಗೆ ಸತ್ಯ ಯಾವುದೋ ಗೊತ್ತಿಲ್ಲ, ಅವರಿಗೆ ಏನಂತ ತಿಳಿಯಪಡಿಸ್ಬೇಕು. ಅವ್ರು ಏನು ಆರಾಧನೆ ಮಾಡ್ತಾ ಇದ್ದಾರೋ, ಅನ್ಯ ಜನರು ಏನು ಸ್ತುತಿಸ್ತಾ ಇದ್ದಾರೋ, ಯಾವುದನ್ನು ನಿಜ ಅಂತ ತಿಳ್ಕೊಂಡಾರೋ, ಪ್ರಿಯರೇ
ನಾವು ತಿಳಿಸುವವರಾಗಿರಬೇಕು. ಹಲ್ಲೆಲೂಯಾ. ಅಲ್ಲಿ ಬುಕ್ಕ ಓದ್ತಾ ಇದ್ದೇನೆ, ಯೆಶಾಯನ ಗ್ರಂಥ ಅಧಿಕಾರಿ, ನಾನು ಏನ್ ಓದ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ. ಇವತ್ತು ಕೂಡ ಜನರು ಏನಂದ್ರೆ, ಸತ್ಯ ಯಾವ್ದಂತ ನಿನಗೆ ಗೊತ್ತೈತಾ ಅಂತ ಕೇಳಿದ್ರೆ, ಆಶೀರ್ವಾದ ನಿಜವ ಯಾವ್ದಂತ ಗೊತ್ತಿದೆ? ಇಲ್ಲ, ಗೊತ್ತಿಲ್ಲ. ಸ್ವಸ್ಥತೆ ಯಾವ್ದು ನಿಜವಾಗ್ಲು? ದೇವ್ರು ಯಾವುದು, ದೆವ್ವ ಯಾವುದು, ಬೆಳಕು ಯಾವುದು, ಕತ್ತಲೆ ಯಾವುದು, ಅಧರ್ಮ ಯಾವುದು, ಅಧರ್ಮ ಯಾವುದು, ಇಲ್ಲಿ ನಮ್ಮೆಲ್ಲರಿಗೆ ಗೊತ್ತಿದೆ ಪ್ರಿಯರೇ. ಆದ್ರೆ ಲೋಕದ ಜನರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಾವು ತಿಳಿಸುವವರಾಗಿರ್ಬೇಕು. ದೇವರು ಅದೇ ಹೇಳ್ತಾ ಇದ್ದಾರೆ, ಫಿಲಿಪ್ಪನೇ ಆ ಅಧಿಕಾರಿ ಹತ್ರ ಹೋಗು, ಆತನು ಪುಸ್ತಕ ಓದ್ತಾ ಇದ್ದಾನೆ, ಆತನಿಗೆ ಏನು ಓದ್ತಾ ಇದ್ದಾನೋ ಗೊತ್ತಿಲ್ಲ. ಓ ವಿದ್ಯಾರ್ಥಿಯಾಗಿಯ ನಿನ್ನ ಒಂದು ಸಹ ವಿದ್ಯಾರ್ಥಿಗೆ, ನಿನ್ನ ಸ್ಟೂಡೆಂಟ್ಗೆ, ನಿನ್ನ ಸ್ನೇಹಿತನಿಗೆ ಹೇಳು, ನೀನು ಸತ್ಯ ಯಾವುದಂತ. ನಿನ್ನ ಅಕ್ಕಪಕ್ಕದ ಮನೆಗೆ ಸುವಾರ್ತೆ ಗೊತ್ತಿಲ್ವಾ? ನೀನು ಹೇಳು ಸುವಾರ್ತೆ ಯಾವುದು ಸತ್ಯ ಅಂತ. ಅವ್ರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಲ್ಲ. ಇವತ್ತು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಗುಂಟಕಲ್ಲಿಗೆ ಹೋಗಿದ್ವಿ ಹೋದ್ವಾರ. ಗೊತ್ತಿಲ್ಲ ಯಾವುದು ಸತ್ಯ ಜನರಿಗೆ. ಫಿಲಿಪ್ಪನು ಅದಕ್ಕಾಗಿ ಓಡ್ತಾ ಇದ್ದಾನೆ. ಬೇರೆ ನಿಜವಾಗ್ಲೇನಂದ್ರೆ ಇದರ ಮರ್ಮ ಏನಂದ್ರೆ, ಸುವಾರ್ತೆ ನಾವು ತಿಳಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ದೇವರ ವಾರ್ತೆಯನ್ನ ತಿಳಿಸುವವರಾಗಿರ್ಬೇಕು, ದೇವರ ಮಾತುಗಳನ್ನ ತಿಳಿಸುವವರಾಗಿರ್ಬೇಕು. ಯಾವ್ದೋ ಏನಂತ ಗೊತ್ತು. ಹೈದರಾಬಾದ್ ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಆಟ ಓಡಿಸ್ತಾನ. ಆ ಆಟ ಓಡಿಸುವಂತ ವ್ಯಕ್ತಿ ಆಟೋನು ಬಹಳ ನೀಟಾಗಿ ಇಟ್ಕೊಂಡಿದಾರಂತ. ಒಂದೊಂದು ನೀಟ್ನೆಸ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ. ಏನಂದ್ರೆ, ಯಾರಾದ್ರೂ ಆಟೋ ಹತ್ತಿ ಬೀಡಿ ಸಿಗರೇಟ್ ಸೇದಿದ್ರೆ, ಸರ್ ಇಳಿದು ಬಿಡ್ರಿ, ಬೇಡ ನಿಮ್ ಬಾಡಿಗೆ ಬೇಡ, ನಿಮ್ಮ ಹಣ ಬೇಡ, ಇಳಿದು ಬಿಡ್ರಿ ಅಂತ. ಏನಂದ್ರೆ ಬೇಡ ಬೇಡ. ಆಮೇಲೆ ಯಾರಾದ್ರೂ ಎಲೆಡ್ ಕಕ್ಕೊಂಡು ಪಾನ್ ಪಾರ ಕಕ್ಕೊಂಡು, ಇಲ್ಲಾಂದ್ರೆ ಏನಾದ್ರು ಕೆಟ್ಟ ಮಾತು ಏನು ಮಾತ್ರ ಆಟೋದಲ್ಲಿ ಕೂಡ್ಬೇಕು ಆರಾಮಾಗಿ. ಆಟೋ ತುಂಬಾ ವಾಕ್ಯಗಳು ಬರ್ದಾನಂತ ಪ್ರಿಯರು. ಆತನು ನಿನಗೆ ಕೇಳಿದ್ರೆ, ಏನಪ್ಪ ಇವೆಲ್ಲ ವಾಕ್ಯಗಳಂದ್ರೆ, ಈ ಮಾತುಗಳು ಏನಂದ್ರೆ, ಇಲ್ಲಿ ಬೆಲ್ಲ ಬರ್ದಿ ಏನಂದ್ರೆ, ಇವು ದೇವರ ಮಾತುಗಳು ಸರ್, ಇವು ದೇವ್ರ ವಾಕ್ಯಗಳು ಅಂತೇಳಿ ಆ ಆಟೋದಲ್ಲಿ ಬಾಡಿಗೆ ಹೋಗುವಂತವ್ರೆಲ್ಲರಿಗೆ ಸುವಾರ್ತೆ ಸಾರಿದ್ನಂತ. ಹಂಗೆ ಸಭೆಗೆ ಸುಮಾರು 68 ಜನರನ್ನ ವಿಶ್ವಾಸಿಗಳನ್ನ ಸಭೆಗೆ ನಡೆಸ್ಯಾನಂತ ಪ್ರೇರೆ. ಎಷ್ಟು ಜನ? 68 ಜನ. ಪ್ರೇರೆ ಫಿಲಿಪ್ಪನು ಹೋಗಿ ಆ ಅಧಿಕಾರಿಗೆ ಹೇಳಿದ, ನೀನು ಓದುವುದು ನಿನಗೆ ಗೊತ್ತಾಗ್ತಾ ಇಲ್ಲ, ನೋಡು ನಾನೇ ವಿವರಣೆ ಮಾಡ್ತೀನಿ ಅಂತೇಳಿ ಯೆಶಾಯ ಗ್ರಂಥದ ಕೆಲವು ವಾಕ್ಯಗಳನ್ನ ವಿವರಣೆ ಮಾಡಿದ. ನಾನು ನೀನು ಕೂಡ ಸುವಾರ್ತೆನ ಸಾರುವವರಾಗಿರ್ಬೇಕು. ಸುವಾರ್ತೆ ಸಾರುವವರ ಪಾದಗಳು ಎಷ್ಟೋ ಚಂದವಾಗಿವೆ. ಪ್ರಿಯರೇ, ಫಿಲಿಪ್ಪನ ಓಟ ಯಾವುದಕ್ಕೋಸ್ಕರ ಅಂದ್ರೆ, ಆತ್ಮಗಳನ್ನ ಗೆಲ್ಲುವುದಕ್ಕೋಸ್ಕರ, ಆತ್ಮಗಳನ್ನ ಗೆದ್ದು ದೇವರಿಗಾಗಿ ನಿಲ್ಲುವುದಕ್ಕೋಸ್ಕರ. ನೀನು ನಾನು ಚರ್ಚಿಗೆ ಎಷ್ಟು ಜನ ನಡೆಸ್ತಾ ಇದ್ದೀವಿ ಅಲ್ಲ? ವರ್ಷಕ್ಕೆ ಒಬ್ಬರಿಗೆ ಸುವಾರ್ತೆ, ಇಬ್ಬರಿಗೆ. ಪ್ರಿಯರೇ, ನಾನು ನೀನು ಪರೀಕ್ಷೆ ಮಾಡಿಕೊಳ್ಳುವವರಾಗಿರ್ಬೇಕು. ಸುಂಕದ ಜಕ್ಕಾಯನ ಓಟ ನೋಡೋಣ. ಲೂಕನ್ ಬರೆದ ಸುವಾರ್ತೆ ತೆಗಿರಿ, 19:4 ಬರೆಯಲ್ಪಟ್ಟಿದೆ. ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನದಲ್ಲಿ ಇಲ್ಲೇ ಸುಂಕದ ಜಕ್ಕಾಯ ಓಡ್ತಾ ಇದ್ದಾನೆ. ಆದ ಕಾರಣ ಆತನನ್ನ ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ, ಸುಂಕದ ಜಕ್ಕಾಯನು ಯಾವುದಕ್ಕಾಗಿ ಓಡ್ತಾ ಇದ್ದಾನೆ? ಯೇಸು ಸ್ವಾಮಿಯನ್ನ ನೋಡುವುದಕ್ಕಾಗಿ ಓಡ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನ ಕಂಡುಕೊಳ್ಳುವುದಕ್ಕಾಗಿ. ಯೇಸು ಸ್ವಾಮಿ ಯಾವ ರೀತಿ ಇರ್ತಾನೋ ನೋಡುವುದಕ್ಕಾಗಿ. ಅದಿಷ್ಟು ಪೂರ್ತಿಯನ್ನ ನೀವು ಮನೆಗೆ ಹೋಗಿ ಓದಿರಿ. ಸುಂಕದ ಜಕ್ಕಾಯನ ಓಟ ದೇವರನ್ನ ನೋಡುವುದಕ್ಕಾಗಿ. ಹಲ್ಲೆಲೂಯಾ. ಪ್ರಿಯರೇ, ನಾವೆಲ್ಲರೂ ಪರಲೋಕ ರಾಜ್ಯದಲ್ಲಿ ಒಂದಲ್ಲ ಒಂದ್ ದಿವಸ ಯೇಸು ಸ್ವಾಮಿಯನ್ನ ನೋಡುವವರಾಗಿರ್ತೀವಿ ಪ್ರಿಯ ಅಲ್ಲ. ಇವತ್ತು ನಮ್ಮ ಓಟ ಯಾವುದಕ್ಕಾಗಿ? ಸುಂಕದ ಜಕ್ಕಾಯನ ಓಡಿ ಹೋಗ್ತಾ ಇದ್ದಾನೆ. ಯಾವುದಕ್ಕಾಗಿ? ಆ ಮರ ಹತ್ಬೇಕು, ನಾನು ಗಿಡ್ಡವನಾಗಿದ್ದೀನಿ, ನನಗೆ ಸಮಸ್ಯೆ ಇದೆ, ನಾನು ಇಷ್ಟು ಜನರ ಮಧ್ಯೆ ಇಷ್ಟು ದೊಡ್ಡ ಗುಂಪಿನಲ್ಲಿ ನೋಡೋದಕ್ಕಾಗಿಲ್ಲ. ಯೇಸು ಎಂತವನು? ಸುಂಕದ ಜಕ್ಕಾಯನು ಕೇಳಿದ್ದ, ಯೇಸು ಅದ್ಭುತ ಮಾಡ್ತಾ ಇದ್ದಾನೆ, ಸತ್ತವ್ರನ್ನ ಎಬ್ಬಿಸ್ತಾ ಇದ್ದಾನೆ, ಕುಷ್ಠರೋಗಿಗಳನ್ನ ವಾಸಿ ಮಾಡ್ತಾ ಇದ್ದಾನೆ, ಒಳ್ಳೆ ಮಾತುಗಳನ್ನ ಹೇಳ್ತಾರೆ, ಸುವಾರ್ತೆ ಸಾರ್ತಾನೆ, ಪಾಪಿಗಳ ರಕ್ಷಕನಂತ. ಅಯ್ಯೋ, ನಾನು ಇಷ್ಟು ದಿನ ಒಳ್ಳೊಳ್ಳೆ ಶ್ರೀಮಂತರ ಮನೆಗೆ ಹೋಗಿ ನೋಡ್ತಾ ಇದ್ದೆ, ಅವ್ರು ಒಳ್ಳೆ ನನಗೆ ದುಡ್ಡು ಕೊಟ್ಟರು, ಟ್ಯಾಕ್ಸ್ ಕಲೆಕ್ಟ್ ಮಾಡಿದೆ, ಒಳ್ಳೆ ಜನರ ಹತ್ರ ಪರಿಚಯ ಇತ್ತು. ಯಾರು ಈ ಯೇಸು? ಈತನು ಎಂತವನು? ಅದಕ್ಕೋಸ್ಕರ ಅಲ್ಲಿ ಬರೆಯಲ್ಪಟ್ಟಿದ್ದ ನೋಡ್ರಿ, 3ನೇ ವಚನ, ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರು. ದೇವರು ನೋಡ್ಬೇಕಂತ ಆತನಿಗೆ ಆತುರ ಇತ್ತಂತ. ಪ್ರಿಯರೇ, ಇವತ್ತು ನಾನು ನೀನು ದೇವರು ನೋಡ್ಬೇಕಂತ ಆತುರ, ಆ ಅಪೇಕ್ಷೆ ಇರಬೇಕು. ಪ್ರತಿದಿನ ಬೆಳಗಿನ ಜಾವ ಎದ್ದ ತಕ್ಷಣನೇ ಯಾರು ನೋಡ್ತಾ ಇದ್ದೀರಿ? ಯಾರು ನೋಡ್ತಾ? ನಿಜವಾಗ್ಲೂ ಯೇಸು ನೋಡ್ತಾ ಇದೀವ? ಪ್ರಾರ್ಥನೆ ಮೂಲಕ, ವಾಕ್ಯದ ಮೂಲಕ.
ನಾವು ಸಣ್ಣವರಿದ್ದಾಗ ನಮ್ಮ ಮಾಮ ಒಬ್ಬಾತಿದ್ದ, ಮೇಲೆ ಮಲಗ್ತಿದ್ವಿ. ನೇನು ಎದ್ದಾಳ್ಬೇಕಂದ್ರೆ ಕಣ್ಣು ಬಿಡ್ಬೇಡ, ಕಣ್ಣು ಬಿಡ, ನೋಡ್ ನೋಡ್ ನೋಡು ಬೇವಿನ ಮರ ನೋಡು, ಬೇವಿನ ಮರ ನೋಡು, ಬೇವಿನ ಮರ ನೋಡಿದ್ರೆ ಒಳ್ಳೇದಾಗ್ತದ ಅಂತ ಹೇಳ್ತಿದ್ದ. ಇನ್ನ ಸ್ವಲ್ಪ ಜನ ಇರ್ತಾರಲ್ಲ, ಮನೆ ಹತ್ರ ಒಂದು ನರಿ ಬೋರ್ಡ್ ಹಾಕ್ಯಂದಿರ್ತಾರೆ, ನನ್ನನ್ನು ನೋಡು ಯೋಗ ಬರ್ತದಂತ. ಅಯ್ಯೋಪ್ಪ, ನರಿನ್ ನೋಡಿದ್ರೆ ಯೋಗ ಬರ್ತದ. ಜಕ್ಕಾಯನು ಯೇಸು ಸ್ವಾಮಿ ನೋಡ್ಬೇಕು ಅನ್ಕಂಡ. ಪ್ರೇರೆ, ದೇವರನ್ನ ನೋಡುವವರಾಗಿರ್ಬೇಕು. ಹಲ್ಲೆಲೂಯಾ. ನನ್ನನ್ನು ನೋಡು, ದೇವರನ್ನ ನೋಡು. ದೇವರನ್ನ ನೋಡಿದವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತ ಬರೆಯಲ್ಪಟ್ಟಿದೆ. ಸುಂಕದ ಜಕ್ಕಾಯನ ಓಟ ಯಾವುದಕ್ಕ? ದೇವರನ್ನ ನೋಡ್ಬೇಕು. ಅವಾಗ ದೇವರು ಆತನ ಪ್ರೀತಿಯನ್ನ, ಆತನ ಒಂದು ಆತುರತೆ, ಆತನ ಹೃದಯವನ್ನು ತಿಳ್ಕೊಂಡು, ಜಕ್ಕಾಯನೇ ಬೇಗ ಇಳಿದು ಬಾ, ನಿನ್ನ ಮನೆಯಲ್ಲಿ ಹೇಳ್ಬೇಕಂತೇಳಿ ಆತನ ಮನೆಗೆ ಹೋದ. ಪ್ರಿಯ, ಇವತ್ತು ನಾನು ನೀನು ಯಾವುದಕ್ಕಾಗಿ? ಸಂಡೇ ಬಂದ್ರೆ ದೇವರ ಸನ್ನಿಧಾನ ನಾನು ಬಯಸ್ಬೇಕು, ಸಂಡೇ ಬಂದ್ರೆ ದೇವರನ್ನು ನೋಡ್ಬೇಕು ಅಂತ ಹೇಳುವವರಾಗಿರ್ಬೇಕು. ಸಾಯಂಕಾಲ ಆದ್ರೆ ನನ್ನ ಕುಟುಂಬವಲ್ಲ, ನಾನು ನನ್ನ ಮನೆಯವರು ಕುಟುಂಬ ಪ್ರಾರ್ಥನೆ ಮೂಲಕ ದೇವರನ್ನ ಕಂಡುಕೊಳ್ಬೇಕಂತ ಒಂದು ನಿರೀಕ್ಷೆ, ಒಂದು ಅಪೇಕ್ಷೆ ನಿನ್ನಲ್ಲಿರುವಾಗ ಖಂಡಿತ ದೇವರು ನಿನ್ನನ್ನ ಬಲಪಡಿಸ್ತಾರೆ. ಪ್ರೇರೆ, ನಾವು ನೋಡಿದಿವಲ್ಲ ಇಷ್ಟೊತ್ತು. ಮೊದಲನೇದಾಗಿ ಏನಂತ? ಗೆಹಜಿ ಓಟ ಯಾವುದಕ್ಕೋಸ್ಕರ? ಲೋಕಕ್ಕೋಸ್ಕರ ಓಡಿದ, ಕುಷ್ಠರೋಗಿ ತಂದ್ಕೊಂಡ. ಎರಡನೇದಾಗಿ ಯೋಸೇಫನ ಓಟ ಪಾಪವನ್ನ ಬಿಡುವುದಕ್ಕಾಗಿ, ಪಾಪ ಮಾಡದಂತೆ ಪರಿಶುದ್ಧತೆಗಾಗಿ ಓಡಿದ. ಮೂರನೇದಾಗಿ ಎಲೀಷನ ಓಟ ಯಾವುದಕ್ಕಾಗಿ? ದೇವರ ಸೇವೆಗಾಗಿ ಓಡಿದ. ಪ್ರಿಯರೇ, ಹಲ್ಲೆಲೂಯಾ. ಬಿಳಾಮನ ಓಟ ದುರ್ನೀತಿಯಿಂದ ಬಹುಮಾನ ಹೊಂದಿಕೊಳ್ಳ. ದೇವರು ನಮಗೆ ಪರಲೋಕ ರಾಜ್ಯದಲ್ಲಿ ಒಳ್ಳೊಳ್ಳೆ ಬಹುಮಾನಗಳು, ಒಳ್ಳೊಳ್ಳೆ ಕಿರೀಟಗಳು ಕೊಡ್ತಾರೆ. ಪ್ರಿಯರೇ, ಅಲ್ಲ, ಎಲ್ಲ ಬಲ ನಂಬಿಗನಸ್ತ ಆಳು ಬಾ ಅಂತ ದೇವರೇ ನಮಗೆ ಕಿರೀಟಗಳು ಕೊಡ್ತಾರೆ. ಆಮೇಲೆ ಫಿಲಿಪ್ಪನ ಓಟ ಯಾವುದಕ್ಕಾಗಿ? ಸುವಾರ್ತೆಗಾಗಿ ಓಡಿದ. ಸುಂಕದ ಜಕ್ಕಾಯ ಯೇಸು ಸ್ವಾಮಿಯನ್ನ ನೋಡ್ಬೇಕಂತ ಆತನ ಸುಂಕದ ಜಕ್ಕಾಯ ಮತ್ತೆ ಓಡಿದಾಗ ಆತನ ಮನೆಗೆ ರಕ್ಷಣೆ ಆಯ್ತು. ಆತನು ಕೂಡ ಅಬ್ರಹಾಮನ ವಂಶಸ್ಥನು ಅಂತೇಳಿ ಗುರುತಿಸಲ್ಪಟ್ಟ. ಬೇರೆ, ಇವತ್ತು ಓ ವಿಶ್ವಾಸಿ, ಓ ಸೇವಕ, ಯವನಸ್ಥ, ನಾವೆಲ್ಲರೂ ನಾವು ಯಾವುದಕ್ಕಾಗಿ ಓಡ್ತಾ ಇದ್ದೀವಿ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವವರಾಗಿರ್ಬೇಕು. ಅಲ್ಲ, ಅದಕ್ಕೆ ನೀವು ಮನೆಗೆ ಹೋಗಿ ಓದ್ಕೊಳ್ರಿ. 2 ತಿಮೋತಿ 4:7 ಪೌಲನು ಹೇಳ್ತದೇನೆ, ಶ್ರೇಷ್ಠ ಹೋರಾಟವನ್ನು ಓಡಿದ್ದೇನೆ, ನನ್ನ ಓಟವನ್ನ ಕಣೆಗಾಣಿಸಿದ್ದೆ. ನನ್ನ ಓಟವನ್ನು ನಾನು ಕಣೆಗಾಣಿಸಿದ್ದೆ. ನಾವು ಈ ಮಾತು ಹೇಳಬಲ್ಲಿವ? ನಾನು ಶ್ರೇಷ್ಠ ಹೋರಾಟ ಮಾಡಿದ್ದೀನಿ, ನನ್ನ ಓಟ ಗುರಿ ಮುಟ್ಟಿದ್ದೀನಿ ಅಂತ. ಹೌದು ಪ್ರಿಯರೇ, ಇವತ್ತು ನನ್ನ ಗುರಿ ಏನೋ? ಸುಮ್ಮನೆ ಓಡ್ತಾ ಇದ್ದೀವಿ, ಬೀಳ್ತಾ ಇದೀವಿ, ಓಡ್ತಾ ಇದೀವಿ, ಬೀಳ್ತಾ ಇದೀವಿ. ಎಷ್ಟೋ ಜನ ಓಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ, ಮತ್ತೆ ಎದ್ದಾಳ್ತಾ ಇಲ್ಲ. ಆದ್ರೆ ದೇವ್ರು ಇವತ್ತು ಹೇಳ್ತಾ ಇದ್ದಾರೆ, ನಿನ್ನನ್ನು ನೀನು ಪರೀಕ್ಷಿಸ್ಕೋ. ಇಗೋ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಓಡು, ನಿನ್ನ ಗುರಿಯನ್ನ ಕಂಪಲ್ಸರಿ ನೀನು ಮುಡ್ತೀಯ. ನೀನು ಹೋಗಬೇಕಾದಂತ ನಿನ್ನ ಒಂದು ಗಮ್ಯ ಸ್ಥಾನವನ್ನ ನೀನು ಸೇರ್ತೀಯ ಅಂತ. ಹಲ್ಲೆಲೂಯಾ. ಹೌದು ಪ್ರಿಯ, ಆ ಓಟ ಓಡಿದಾಗ ನಿನಗೆ ನನಗೆ ಏನ್ ಸಿಕ್ತದ ಗೊತ್ತಾ? ಖಂಡಿತವಾಗ್ಲೂ ಅದೊಂದು ವಾಕ್ಯ ಓದಿ ಮುಗಿಸ್ಕೊಳ್ಳೋಣ. 1 ಕೊರಿಂಥಿಯ ಬರೆದ ಪತ್ರಿಕೆ 9:24-25 ಓದ್ರಿ. 1 ಕೊರಿಂಥಿಯ ಬರೆದ ಪತ್ರಿಕೆ 24-25. ಸಾಕು ಬ್ರದರ್. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಓಡುತ್ತಾರಾದರೂ ಅವರಂತೆ ನೀವು ಬಿರುದನ್ನ ಪಡಕೊಳ್ಳಬೇಕಂತಲೇ ಓಡಿರಿ. ಹಲ್ಲೆಲೂಯಾ. ನಾವು ಯಾವುದಕ್ಕಾಗಿ ಓಡಬೇಕಂದ್ರೆ ದೇವರು ಖಂಡಿತ ನಮಗೆ ಬಹುಮಾನ ಕೊಡ್ತಾರೆ, ಒಂದು ಬಿರುದು ಕೊಡ್ತಾರೆ, ಒಂದು ಒಳ್ಳೆ ಪ್ರಶಂಸೆ ಬರ್ತತೆ. ದೇವರನ್ನ ದೃಷ್ಟಿ ಇಟ್ಟು ಓಡ್ಬೇಕಂತ ಓಡುವವರಾಗಿರ್ಬೇಕು. ಸೇರಿ ಬಂದಂತ ನಾವೆಲ್ಲರೂ ಇವತ್ತು ನಮಗೆ ಅಭ್ಯಂತರ ಮಾಡುವಂಥದ್ದೇನು? ಅಯ್ಯೋ ಸರ್, ನನಗೆ ಈ ಮೊಬೈಲ್ ಬಹಳ ಅಭ್ಯಂತರ ಮಾಡಿರ್ತೈತೆ, ಈ ಮೊಬೈಲ್ನ ಬಿಟ್ಟಿರೋಕ್ಕಾಗಲ್ಲ ಅಂತಾರೆ ಸ್ವಲ್ಪ ಜನ. ಅಲ್ಲ, ಅಯ್ಯೋ ಸರ್, ನನ್ನ ಮಕ್ಕಳ ಇದ್ದಾರೆ, ಕುಟುಂಬ ಇದೆ, ನನಗೆ ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ. ಅಲ್ಲ, ಅಯ್ಯೋ ಸರ್, ಈ ಕೆಲಸ ಇದೆ, ಸಂಡೇ ನನಗೆ ಚರ್ಚ್ ಬರಕ್ ಆಗ್ತಾ ಇಲ್ಲ ಸರ್. ಅಲ್ಲಂದ್ರೆ ಸೇವಕರೇ, ಇದು ನನಗೆ ಬಹಳ ಅಭ್ಯಂತರ ಮಾಡ್ತಾ ಇದೆ. ನಿಮಗೆ ನಮಗೆ ದೇವರಿಗೆ ನಮಗೆ ಅಭ್ಯಂತರ ಏನು ಮಾಡ್ತಾ ಇದೆ? ಅದನ್ನ ತೆಗೆದಿಟ್ಟು, ಅಭ್ಯಂತರ ಮಾಡುವಂತ ಪಾಪವನ್ನ, ಕೆಲಸವನ್ನ ತೆಗೆದಿಟ್ಟು ದೇವರ ಮೇಲೆ ನಮ್ಮ ದೃಷ್ಟಿ ಇಟ್ಟು ಓಡುವಾಗ ನಾವು ನಮ್ಮ ಗಮ್ಯಸ್ಥಾನವನ್ನು ಸೇರ್ತೇವೆ. ಪ್ರೇಮ, ಅನೇಕರು ಓಡಿದ್ರು ಬೇರೆ ಬೇರೆ ವಿಷಯಗಳಿಗಾಗಿ, ಅವರು ಬೇರೆ ಬೇರೆ ಸಮಸ್ಯೆಗಳನ್ನು ಹೊಂದಿಕೊಂಡ್ರು. ನೋಡ್ಕೊಂಡಿವಲ್ಲ,
ಆ ರೀತಿ ನಾವು ಓಡೋಣ, ದೇವರು ಕೊಡುವಂತ ಬಿರುದನ್ನು ಹೊಂದಿಕೊಳ್ಳೋಣ. ನಮ್ಮೆಲ್ಲರಿಗಾಗಿ ದೇವರು ಈ ಮಾತುಗಳನ್ನ ಆಶೀರ್ವಾದ ಮಾಡ್ಲಿ ಪ್ರಿಯರೇ.